ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸಂತೋಷವಾಗಿರೋರೆಲ್ಲರೂ ಒಂದ್ಸರಿ ಜೋರಾಗಿ ಹಾಲೆಲೂಯಾ, ಆಮೆನ್. ಇವತ್ತು ನಾನು ಹಂಚಿಕೊಳ್ಳಲು ಇಷ್ಟಪಡುವಂಥ ವಾಕ್ಯದ ಭಾಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಿಂದ ನಾನು ನೋಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ ಪ್ರಿಯರೇ. ರೈಟ್. ಮತ್ತು ಆ ಪಂಚಾಶತಮದ ವಿಷಯ ಬಗ್ಗೆ ನಾವು ಸ್ವಲ್ಪ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಅದರಿಂದ ನಾವು ಪ್ರೋತ್ಸಾಹ ಹೊಂದುತ್ತಾ ಮತ್ತು ಒಂದು ಮಾರ್ಗದರ್ಶನ ನಮ್ಮ ಜೀವಿತದಲ್ಲಿ ನಾವು ಹೊಂದಲಿಕ್ಕಾಗಿ ನಾವು ನೋಡೋಣ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳುವವನಾಗಿದ್ದಾನೆ. 1ನೇ ಅಧ್ಯಾಯ 8ನೇ ವಚನ. ಎಲ್ಲರೂ ಸೇರಿ ಓದೋಣ. ಯಾರ್ಯಾರಿಗೆ ಓದೋಕ್ಕಾಗ್ತದೋ ಸ್ಕ್ರೀನ್ ಮೇಲಿದೆ. ನಾನು 1, 2, 3 ಅಂತ ಹೇಳ್ತೇನೆ, ಜೊತೆಯಾಗಿ ಓದೋಣ ಪ್ರಿಯರೇ. 1, 2, 3. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಓಕೆ, ಇಲ್ಲಿ ಸನ್ನಿವೇಶ ಸಂದರ್ಭ ನಾನು ಹೇಳ್ತೇನೆ. ಇಲ್ಲಿ ಯೇಸು ಸ್ವಾಮಿ, ನಾನು ಹೇಳಿದೆ, ಸತ್ತು ಊಣಲ್ಪಟ್ಟು ಆತನು ಎದ್ದ ಮೇಲೆ ಇನ್ನೇನು ಆತನು ಹೋಗುವ ಮುಂಚೆ ಆತನು 40 ದಿನಗಳು ಶಿಷ್ಯರಿಗೆ ಕಾಣಿಸ್ಕೊಳ್ತಾ ಇದ್ದ. ಅವಾಗವಾಗ ಕಾಣಿಸ್ಕೊಂಡು ಕೆಲವು ಸಂಗತಿಗಳನ್ನು, ದೇವರ ರಾಜ್ಯದ ವಿಷಯಗಳನ್ನು ಆತ್ಮಭರಿತನಾಗಿ ಆತನು ಹೇಳ್ತಾ ಇದ್ದ. ಹೇಳುವಾಗ ಅವರಿಗೆ ಒಂದು ನೆನಪು ಮಾಡುವ ಆತನಾಗಿದ್ದಾನೆ. ನೋಡ್ರಿ, ಅದೇ ಅಪೊಸ್ತಲ ಕೃತ್ಯಗಳು ಹಿಂದಿನ ಭಾಗದಲ್ಲಿ ನಾವು ಓದುವುದಾದರೆ ಅಲ್ಲಿ ಆತನ ಒಂದು ಸೂಚನೆಯನ್ನು ಅವರಿಗೆ ಕೊಡುವ ಆತನಾಗಿದ್ದಾನೆ. ಅದು ಯಾವುದಂತ ಹೇಳೋದಾದರೆ ನಮಗೆ ಗೊತ್ತು. ಅವ್ರಿಗೆ ಹೇಳಿದ ಒಂದು ಕೆಲಸವನ್ನು ಕೊಟ್ಟ, ಏನು ಭೂಲೋಕದ ಕಟ್ಟ ಕಡೆಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಆದರೆ 4ನೇ ವಚನದಲ್ಲಿ, 1ನೇ ಅಧ್ಯಾಯ 4ನೇ ವಚನ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಓಕೆ, ನೀರಿನ ದೀಕ್ಷಾ ಸ್ನಾನ ಯೋಹಾನ ಕೊಟ್ಟ. ಆದರೆ ಇಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ನಾನು ಇವಾಗ ಸತ್ತಿದ್ದೇನೆ, ನಾನು ಊನಲ್ಪಟ್ಟಿದ್ದೇನೆ, ನಾನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೇನೆ. ನೋಡ್ರಿ, ಮೃತ್ಯುಂಜಯನಾಗಿರುವ ಯೇಸು ಮಾತನಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೇನಾಗುವುದು, ನಿಮಗೆ ಪವಿತ್ರಾತ್ಮನಲ್ಲಿ ನಿಮಗೇನಾಗುವುದು, ಸ್ನಾನವಾಗುವುದು ಅಥವಾ ದೀಕ್ಷಾ ಸ್ನಾನ ಆಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ತಂದೆ ಮಾಡಿದಂಥ, ಎಲ್ಲರೂ ಹೇಳ್ರಿ, ತಂದೆ ಮಾಡಿದಂಥ ವಾಗ್ದಾನ. ಹೇಳ್ರಿ, ತಂದೆ ಮಾಡಿದಂಥ ವಾಗ್ದಾನ. ಈ ಪಂಚಾಶತಮ ದಿನದಲ್ಲಿ ಅಲ್ಲಿ ಯೇಸುಸ್ವಾಮಿ ಅವ್ರಿಗೆ ಅದಕ್ಕೆ ಮುಂಚೆ ಏನು ಹೇಳ್ತಾ ಇದ್ದಾನಂದ್ರೆ, ತಂದೆ ಮಾಡಿದಂಥ ವಾಗ್ದಾನವನ್ನು ಆತನು ಬಿಡುಗಡೆ ಮಾಡ್ತಾ ಇದ್ದಾನೆ, ನೆನಪು ಮಾಡ್ತಾ ಇದ್ದಾನೆ. ಎಲ್ಲರೂ ಹೇಳ್ರಿ, ಇವತ್ತು ಫಾದರ್ಸ್ ಡೇ, ತಂದೆಯ ದಿನ ಅಲ್ಲ. ಇವತ್ತು ಹೇಳ್ರಿ, ತಂದೆಯ ವಾಗ್ದಾನ, ತಂದೆಯ ವಾಗ್ದಾನ. ನಮ್ಮ ತಂದೆಯು ವಾಗ್ದಾನ ಮಾಡುವಂಥ ದೇವರು. ಬೈಬಲ್ನಲ್ಲಿ ಅನೇಕ ವಾಗ್ದಾನಗಳಿವೆ. ನೀವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದುವುದಾದರೆ ವಾಗ್ದಾನಗಳಿಂದ ತುಂಬಿರುವಂಥ ಪುಸ್ತಕ ಇದಾಗಿರುವಂಥದ್ದಾಗಿದೆ. ಇದು ಮನುಷ್ಯನ ವಾಗ್ದಾನಗಳಲ್ಲ, ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ವಾಗ್ದಾನಗಳು. ಹಲ್ಲೆಲೂಯಾ. ಬೈಬಲ್ ಏನು ಹೇಳ್ತದೆ ಅಂದರೆ, ದೇವರ ಗುಣಲಕ್ಷಣ ಏನು ಗೊತ್ತಾ? ಆತನು ವಾಗ್ದಾನಗಳನ್ನು ಮಾಡುವಾತನು ಮಾತ್ರವಲ್ಲ, ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು ಆತನು ಆಗಿದ್ದಾನೆ ಪ್ರಿಯರೇ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನು ಸುಳ್ಳಾಡುವುದಕ್ಕೆ ಮನುಷ್ಯನಲ್ಲ, ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನಲ್ಲ. ಒಂದ್ಸರಿ ಕೈ ಎತ್ತಿ ಹೇಳ್ರಿ, ನನ್ನ ತಂದೆಯು ಸುಳ್ಳಾಡುವುದಕ್ಕೆ ಮನುಷ್ಯನಲ್ಲ, ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನೂ ಅಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಅಂದರೆ ವಾಗ್ದಾನ ಮಾಡಿದ ಮೇಲೆ ಅದು ನೆರವೇರ್ತತೆ. ಅಬ್ರಾಮನಿಗೆ ಆತನು ವಾಗ್ದಾನ ಕೊಟ್ಟ. ಆ ವಾಗ್ದಾನ ದೊಡ್ಡದಾಗಿತ್ತು. ಆ ವಾಗ್ದಾನ ಮನುಷ್ಯರ ದೃಷ್ಟಿಯಲ್ಲಿ ಅಸಾಧ್ಯವನ್ನಿಸ್ತಾ ಇತ್ತು. ಆದರೆ ದೇವರಿಗೆ ಸ್ತೋತ್ರ, ಇದು ವಾಗ್ದಾನ ಮಾಡಿದ್ದು ಮನುಷ್ಯನಲ್ಲ, ಆದರೆ ಸರ್ವಶಕ್ತನಾದಂಥ ದೇವರು ಆತನು ವಾಗ್ದಾನ ಮಾಡಿದ್ದನ್ನು ಆತನು ನೆರವೇರಿಸುವವನಾಗಿದ್ದಾನೆ. ಇವತ್ತು ನಾನು ನಿಮಗೆ ಪ್ರೋತ್ಸಾಹ ಪಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳು ನೀವು ಕೇಳಿರಬಹುದು, ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳು ನೀವು ಓದಿರಬಹುದು. ಆದರೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಏನೇನು ವಾಗ್ದಾನಗಳು ಕೇಳಿದ್ದೀರೋ, ಯಾವ್ಯಾವ ವಾಗ್ದಾನಗಳು ನೀವು ಸ್ವೀಕರಿಸಿದ್ದೀರೋ, ಯಾವ್ಯಾವ ವಾಗ್ದಾನಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯದ ವಿಷಯವಾಗಿ ಅಥವಾ ನಿಮ್ಮ ಆರ್ಥಿಕ ವಿಷಯದವಾಗಿ ಅದು ಬಂದಿವೆಯೋ, ಯೇಸುವಿನ ನಾಮದಲ್ಲಿ ಆ ತಂದೆಯು ವಾಗ್ದಾನವನ್ನು ನೆರವೇರಿಸುವಂತ ತಂದೆ ಆತನು ಆಗಿದ್ದಾನೆ ಪ್ರಿಯರೇ.
ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ನನ್ನ ತಂದೆ ಒಳ್ಳೆ ತಂದೆ, ನನ್ನ ತಂದೆ ವಾಗ್ದಾನ ಮಾಡಿದಂಥ ತಂದೆ. ಆತನು ಸುಳ್ಳಾಡುವುದಕ್ಕೆ ಮನುಷ್ಯನಲ್ಲ, ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನಲ್ಲ. ಆ ವಾಗ್ದಾನಗಳನ್ನು ನಾನು ಹಿಡಿದುಕೊಳ್ತೇನೆ, ಅವುಗಳನ್ನು ನಂಬುತ್ತೇನೆ, ನನ್ನ ಜೀವಿತದಲ್ಲಿ ಹೊಂದಿಕೊಳ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ನಾವು ಅದಕ್ಕೆ ಒಡಂಬಡಿಕೆ ಅಂತ ಹೇಳುವಾಗ ಅದು ವಾಗ್ದಾನಗಳ ಮೇಲೆ ಆಧಾರಗೊಂಡಿರುವ ಒಡಂಬಡಿಕೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಗೆ ನಾವು ಪ್ರೂಫ್ ಕೇಳ್ತೇವೆ, ಗ್ಯಾರಂಟಿ ಕೇಳ್ತೇವೆ. ಏನಪ್ಪ ಗ್ಯಾರಂಟಿ ಎಂಬುದಾಗಿ ಅಲ್ಲ. ಅನೇಕ ಸರಿ ನಾವು ಎಲ್ಲಾದರೂ ಬ್ಯಾಂಕ್ಗೆ ಹೋಗಿ ಸಾಲ ತಗೊಳ್ಳುವಾಗ ಕೂಡ ಅವರು ಕೊಡ್ದೆ, ಏನಪ್ಪ ಗ್ಯಾರಂಟಿ? ಅದೆಲ್ಲ ಮಾತುಕತೆ, ವಾಗ್ದಾನ. ನಾವು ದುಡ್ಡು ಕೊಡ್ತೀವಿ, ನಾನು ಈ ಕಂತಿನಲ್ಲಿ ನಾನು ಅದನ್ನ ವಾಪಸ್ ತಿರುಗಿಸ್ತೇನೆ, ಆಯ್ತಪ್ಪ. ಗ್ಯಾರಂಟರ್ ಯಾರು ಅಂತ ಹೇಳ್ತೇವೆ ನಾವು. ನೀನು ಕಟ್ಟಿಲ್ಲ ಅಂದರೆ ಯಾರು ಗ್ಯಾರಂಟಿ? ಹಂಗೆ ದೇವರ ಹೊಸ ಒಡಂಬಡಿಕೆಯಲ್ಲಿ ಗ್ಯಾರಂಟಿ ಒಬ್ಬನಿದ್ದಾರೆ, ಗ್ಯಾರಂಟಿ ಸಿಗ್ನೇಚರ್ ಹಾಕೋರು. ಯಾರು ಗೊತ್ತಾ? ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ್. ಆ ವಾಗ್ದಾನಗಳು ನೆರವೇರಲಿಕ್ಕೆ ಗ್ಯಾರಂಟಿ ಏನು ಅಂದರೆ, ಸ್ವಾಮಿ ಹೇಳ್ತಾನೆ, ನನ್ನ ರಕ್ತದಿಂದ ನಾನು ಸೈನ್ ಮಾಡ್ತಾ ಇದ್ದೇನೆ, ನಾನೇ ಗ್ಯಾರಂಟಿ. ನಮ್ಮ ಜೀವಿತದಲ್ಲಿ ಆ ವಾಗ್ದಾನಗಳು ನೆರವೇರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಪಂಚಾಶತಮ ದಿನದಲ್ಲಿ ನಾವು ನೆಲೆಸಬೇಕಾಗಿದ್ದ ಒಂದು ಸಂಗತಿ ಏನಂದರೆ ದೇವರ ವಾಗ್ದಾನಗಳು. ಆಮೆನ್. ಆ ವಾಗ್ದಾನಗಳನ್ನಾದರೂ ಹಿಡಿದುಕೊಳ್ಳಬೇಕು. ನಾವು ದೇವರಿಗೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ, ನಾವು ನೆನಪು ಮಾಡಿಕೊಳ್ಳುವುದು ಅವಶ್ಯವಾಗಿರುವಂಥದ್ದಾಗಿದೆ. ಅನೇಕರು ವಾಗ್ದಾನಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಇಲ್ಲ, ಆ ವಾಗ್ದಾನ ನಾವು ಇಟ್ಕೊಳ್ಬೇಕು, ಇದು ಅಪೇಕ್ಷಿಸಬೇಕು. ನಮ್ಮ ವಿಶ್ವಾಸವನ್ನು ಉಪಯೋಗಿಸಿ ಆ ವಾಗ್ದಾನವನ್ನು ನಾವು ಪಡೆದುಕೊಳ್ಳಬೇಕು ಪ್ರಿಯರೇ. ಆಮೆನ್. ಇಲ್ಲಿ ನೋಡೋಣ, ನಂಬರ್ 1 ದೇವರು ವಾಗ್ದಾನ ಮಾಡಿದ. ಏನಂತ? ಆ ವಾಗ್ದಾನ ಏನಾಗಿತ್ತು? ಆ ವಾಗ್ದಾನ ಒಬ್ಬ ವ್ಯಕ್ತಿಯಾಗಿದ್ದ. ಇಲ್ಲಿ ದೇವರು ಅನೇಕ ವಾಗ್ದಾನ ಇದೆ, ಆದರೆ ಇಲ್ಲಿ ಆತನು ಕೊಟ್ಟಂತ ವಾಗ್ದಾನ ಏನಂದ್ರೆ ಪವಿತ್ರಾತ್ಮನನ್ನು ಕಳಿಸುತ್ತೇನೆ. ಅಂದ್ರೆ ಒಬ್ಬ ವ್ಯಕ್ತಿ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು. ಆ ವಾಗ್ದಾನ ದೇವ್ರು ಏನು ಕೊಟ್ಟ ಅಂದ್ರೆ ಒಬ್ಬ ವ್ಯಕ್ತಿನ ನಾನು ಕಳಿಸ್ತೇನೆ. ಪವಿತ್ರಾತ್ಮನ್ ಯಾರು? ಬರೀ ಶಕ್ತಿ ಅಲ್ಲ, ಆತನು ವ್ಯಕ್ತಿ, ಶಕ್ತಿಯುಳ್ಳ ವ್ಯಕ್ತಿ. ಆದರೆ ಫಸ್ಟ್ ವ್ಯಕ್ತಿ. ಆಮೆನ್. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕ್ರೈಸ್ತವರಾಗಿ, ದೇವರ ಮಕ್ಕಳಾಗಿ. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ ಪ್ರಿಯರೇ. ತಂದೆಯಾದ ದೇವರು ಒಬ್ಬ ವ್ಯಕ್ತಿ, ಯೇಸು ಕ್ರಿಸ್ತನು ವ್ಯಕ್ತಿ, ಪವಿತ್ರಾತ್ಮನು ವ್ಯಕ್ತಿ. ಆಮೇನ್. ವ್ಯಕ್ತಿಗೆ ಶಕ್ತಿಗೆ ವ್ಯತ್ಯಾಸ ಏನು? ಇವಾಗ ಕರೆಂಟ್ ಇದೆ, ವಿದ್ಯುತ್ ಶಕ್ತಿ, ಅದೊಂದು ಶಕ್ತಿ. ಅದು ಮುಟ್ಟಿದ್ರೆ ಶಾಕ್ ಹೊಡಿತೈತೆ, ಕರೆಕ್ಟಾ? ಇಲ್ಲ. ಆದರೆ ಅದಕ್ಕೆ ಅನಿಸಿಕೆಗಳಿಲ್ಲ, ಅದಕ್ಕೆ ದುಃಖ ಆಗಲ್ಲ, ಅದಕ್ಕೆ ಸಂತೋಷ ಆಗಲ್ಲ, ಅದು ಬರೀ ಶಕ್ತಿ. ಆದರೆ ದೇವರಿಗೆ ಸ್ತೋತ್ರ, ನಾವು ಯಾವಾಗ ಪವಿತ್ರಾತ್ಮನ ಅಂತ ಹೇಳ್ತಾ ಇದ್ದೇವೋ ಆ ಪವಿತ್ರಾತ್ಮನು ಬರೀ ಶಕ್ತಿ ಅಲ್ಲ, ಪವಿತ್ರಾತ್ಮನ ಆತನು ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಮತ್ತು ವಾರ ವಾರ ಸರ್ವಿಸ್ ಆದ ನಂತರ ನಾವು ಅಂತ್ಯ ಆಶೀರ್ವಾದವನ್ನು ಕೊಡ್ತೇವೆ. ಏನನ್ನು ನಾವು ಕೊಡ್ತೇವೆ? ತಂದೆಯಾದ ದೇವರ ಪ್ರೀತಿ. ಹೇಳ್ಬೋದು ನೀವು, ತಂದೆಯಾದ ದೇವರ, ಯೇಸು ಕ್ರಿಸ್ತನ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ. ಪವಿತ್ರಾತ್ಮನು ಬಂದಾಗ ಅನ್ಯೋನ್ಯತೆ, ಸಹವಾಸ. ಹಲ್ಲೆಲೂಯ. ಯಾಕೆ? ಆತನು ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಬೈಬಲಲ್ಲಿ ಇನ್ನೊಂದು ವಚನ ಇರುವಂಥದ್ದಾಗಿದೆ ಪವಿತ್ರಾತ್ಮನ ಬಗ್ಗೆ ಮಾತನಾಡುವಾಗ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30ನೇ ವಚನ ಅಂದುಕೊಳ್ತೇನೆ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಅಲ್ಲಿ ನೋಡ್ರಿ, ದೇವರ ವಾಕ್ಯ ಏನು ಹೇಳ್ತದೆ? ಅದು ಹೇಳ್ತದೆ, ನೀವು ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ಎಲ್ಲರೂ ಹೋದ್ರೆ ಆ ಮೊದಲನೇ ವಚನ ಜೊತೆಗೆ ಹೋದಾನ 1, 2, 3. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಏನ್ ಹೇಳ್ತಾನಲ್ಲಿ? ಪವಿತ್ರಾತ್ಮನನ್ನು ಏನ್ ಮಾಡಬೇಡ್ರಿ. ದುಃಖ ಯಾರಿಗಾಗ್ತದೆ? ವ್ಯಕ್ತಿಗ, ಶಕ್ತಿಗ? ವ್ಯಕ್ತಿಗೆ. ಕರೆಂಟ್ಗೆ ಯಾವಾಗನ್ನ ದುಃಖ ಆಗ್ತದ? ಅಯ್ಯೋ ಭಾಳ ದಿನ ನಾನು ಉಪಯೋಗಿಸಿಲ್ಲ ಅವರು, ಆಗಲ್ಲ. ಆದರೆ ವ್ಯಕ್ತಿಗೆ ದುಃಖ ಆಗೋದು. ನೀವು ವ್ಯಕ್ತಿ, ನಿಮಗೆ ದುಃಖ ಆಗ್ತದೆ, ನಿಮಗೆ ಸಂತೋಷ ಆಗ್ತದೆ. ಪವಿತ್ರಾತ್ಮನಿಗೆ ಅದಕ್ಕೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರೊಂದು ವಾಗ್ದಾನ ಮಾಡಿದ. ಆ ವಾಗ್ದಾನ ಏನಂದ್ರೆ, ನಾನು ಇನ್ನೊಬ್ಬ ವ್ಯಕ್ತಿನ ನಾನು ಕಳಿಸ್ತೇನೆ. ಆ ವ್ಯಕ್ತಿ ಯಾರು? ಪವಿತ್ರಾತ್ಮನಾದ ದೇವರು.
ಆಮೆನ್. ಆ ಪವಿತ್ರಾತ್ಮನು ಏನು ಮಾಡ್ತಾನಂತೆ? ಪವಿತ್ರಾತ್ಮನ್ ಯಾಕೆ ಬರ್ತಾನಂತೆ? ಸದಾಕಾಲ ನಮ್ಮ ಸಂಗಡ ಇರಲಿಕ್ಕೆ ಬರ್ತಾನಂತೆ. ಯೇಸುಸ್ವಾಮಿ ಶಿಷ್ಯರಿಗೆ ಹೇಳ್ದ, ಹೋಗೋಕ್ಕಿಂತ ಮುಂಚೆ ನಾನಿದ್ದೀನಿ, ಇವೆಲ್ಲ ಮಾಡಿದ್ದೀನಿ, ಆದರೆ ನಾನು ಹೋಗ್ತಾ ಇದ್ದೇನೆ. ನಾನು ಹೋಗ್ತೆ, ಅವ್ರ ದುಃಖ ಆಯಿತು. ಅಯ್ಯೋ ಯೇಸುಸ್ವಾಮಿ ನೀನು ಹೋಗ್ಬಿಟ್ರೆ ಹೆಂಗೆ, ನಮ್ಮ ಗತಿ ಏನು? ಚಿಂತೆ ಮಾಡಬೇಡ್ರಿ, ನಾನು ಇನ್ನೊಬ್ಬ ಆದರಣೆ ಕರ್ತನನ್ನು ನಿಮ್ಮ ಜೊತೆಗೆ ಕಳಿಸ್ತೇನೆ. ಸೊ ಯೇಸುಸ್ವಾಮಿ ಯಾವಾಗಾದರೂ ಪವಿತ್ರಾತ್ಮನ ಬಗ್ಗೆ ಮಾತನಾಡುವಾಗ ಆತನು ಅಂತ ಮಾತಾಡ್ದ, ಅದು ಅಂತ ಮಾತಾಡಿಲ್ಲ. ಸ್ವಲ್ಪ ಜನ ಹೇಳ್ತಾರೆ ಅದು ನನ್ನ ಮೇಲೆ ಬಂತು, ಅದಲ್ಲ, ಆತನು. ಅದು వచ్చింది అంటారు తెలుగులో. పవిత్రాత్మ అదే కాదు, ఆయన. హల్లెలూయా. ಅದು ಅಲ್ಲ, ಆತನ. ಅದಕ್ಕೆ ನಾವು ಇದನ್ನು ಆತನ ಹತ್ರ ಮಾತಾಡುವಾಗ ಆತನು ವ್ಯಕ್ತಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರ್. ಅದಕ್ಕೆ ನಮ್ಮ ಪ್ರಾರ್ಥನೆ ಜೀವದಲ್ಲಿ ವ್ಯಕ್ತಿ ಅಂತ ಅರ್ಥ ಮಾಡಿಕೊಳ್ಳುವಾಗ ಆತನು ವ್ಯಕ್ತಿ, ನಾವು ಆತನೊಂದಿಗೆ ಮಾತನಾಡೋದು. ವ್ಯಕ್ತಿ ನಮ್ಮ ಹತ್ರ ಸಹವಾಸ ಮಾಡ್ತಾನೆ, ನಾವು ಮಾತಾಡ್ತೇವೆ, ಆತನು ಕೇಳಿಸ್ಕೊಳ್ತಾನೆ, ಆತನು ನಮಗೆ ಪ್ರತ್ಯುತ್ತರ ಕೊಡ್ತಾನೆ, ಆತನು ಹೇಳುವುದನ್ನು ನಾವು ಕೇಳಿಸಿಕೊಳ್ಳುವವರಾಗಿದ್ದೇವೆ. ಇದು ಯಾವಾಗ ನಾವು ಅರ್ಥ ಮಾಡಿಕೊಳ್ತೇವೋ ಕ್ರೈಸ್ತ ಜೀವಿತ ಅದಕ್ಕೆ ಬರೀ ಒಂದು ಧಾರ್ಮಿಕ ಸಂಗತಿ ಅಲ್ಲ, ನಾನು ಬಂದೆ ಹೋದೆ ಅಲ್ಲ. ಆ ಸಜೀವವಾದಂಥ ದೇವರೊಂದಿಗೆ ಸಹವಾಸ ಅದು ಕ್ರೈಸ್ತ ಜೀವಿತವಾಗಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ನಾವು ದೇವರ ಹತ್ರ ಮಾತನಾಡ್ಬೋದು. ಅದಕ್ಕೆ ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ ಅಂದರೆ ಅದನ್ನು ನಾವು ಸಂತೋಷ ಕೂಡ ಪಡಿಸ್ಬೋದು. ಆಮೆನ್. ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಇದನ್ನು ನಾವು ಎಚ್ಚರಿಕೆಯಾಗಿ ಇಟ್ಕೊಳ್ಬೇಕು. ನಾನು ಪವಿತ್ರಾತ್ಮನನ್ನು ದುಃಖಿಸಬಾರ್ದು. ನಾವು ಆಡುವಂಥ ಮಾತುಗಳಿಂದ, ನಾವು ನಡೆಯುವಂಥ ವರ್ತನೆಗಳಿಂದ, ನಮ್ಮ ಮನೋಭಾವನೆಗಳಿಂದ ಆತನನ್ನು ದುಃಖಪಡಿಸ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ವಿಡಿಯೋಗಳಲ್ಲಿ ನೋಡುವಂಥ ಸಂಗತಿ, ಮೊಬೈಲ್ಗಳಲ್ಲಿ ನೋಡುವಂಥ ಸಂಗತಿ, ಯಾವುದಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡ್ತಾ ಇದ್ದೇವೆ. ಒಂದೊಂದು ಆತನ ನಮ್ಮ ಜೊತೆಗಿದ್ದಾನೆ, ಆದರೆ ಆತನನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತೇವೆ. ಇವತ್ತೊಂದು ಪ್ರಶ್ನೆ ನಮ್ಮೆಲ್ಲರಿಗೆ, ಈ ವ್ಯಕ್ತಿಯನ್ನು ನಾವು ಸಂತೋಷ ಪಡಿಸ್ತಾ ಇದ್ದೇವಾ, ದುಃಖ ಪಡಿಸ್ತಾ ಇದ್ದೇವಾ? ಸಂತೋಷ ಪಡಿಸ್ತಾ ಇದ್ರೆ ದೇವರಿಗೆ ಸ್ತೋತ್ರ, ದುಃಖ ಪಡಿಸ್ತಾ ಇದ್ರೆ ತಿರುಗಿಕೊಳ್ಳೋಣ. ಸ್ವಲ್ಪ ಜನ ಅಯ್ಯೋ ದುಃಖ ಪಡಿಸ್ತೇನೆ ಅಂತೇಳಿ ದುಃಖಪಟ್ಟು ಹಂಗೆ ಇರ್ತಾರೆ, ಜೀವನ ಬದಲಾಯಿಸ್ಕೊಳ್ಳಲ್ಲ. ಅದಲ್ಲ, ಬದಲಾಯಿಸ್ಕೊಳ್ಳೋಣ, ಸಂತೋಷ ಪಡಿಸೋಣ ಆತನ. ಆಮೆನ್. ಆತನ ಮಾರ್ಗದಲ್ಲಿ ನಾವು ನಡೆಯೋಣ, ಆತನ ಮಾತುಗಳನ್ನು ನಾವು ಪ್ರೀತಿಸೋಣ, ವಾಕ್ಯಗಳನ್ನು ನಾವು ಪ್ರೀತಿಸೋಣ, ಆತನಿಗೆ ವಿಧೇಯತೆಯನ್ನು ನಾವು ತೋರಿಸೋಣ ಪ್ರಿಯರೇ. ರೈಟ್. ಓಕೆ. ಪವಿತ್ರಾತ್ಮನು ಇಲ್ಲಿ ಪವಿತ್ರಾತ್ಮನು ಏನಕ್ಕೆ ಆತನು ಬರುವಾತನಾಗಿದ್ದಾನೆ? ಆತನು ಏನು ಮಾಡ್ತಾನಂದ್ರೆ ಸದಾಕಾಲ ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಯೇಸುಸ್ವಾಮಿ ಹೇಳ್ದ ಯೋಹಾನನ ಸುವಾರ್ತೆಯಲ್ಲಿ, ಎಲ್ಲ ನೋಡುವ ಅವಶ್ಯಕತೆ ಇಲ್ಲ, ನಾನು ಬೈಬಲ್ನಲ್ಲಿದೆ, ನಮಗೆ ಗೊತ್ತು. ಆತನು ಬಂದಾಗ ಆತನು ಸದಾಕಾಲ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಆಮೇನ್. ನಮ್ಗೆ ಅನೇಕರು ಒಬ್ಬಂಟಿಕತನ ಅನುಭವಿಸ್ತಾರೆ. ಅರೇ ನನ್ನ ಜೊತೆಗೆ ಯಾರಿಲ್ಲ, ನಾನು ಒಬ್ಬನೇ. ಆದರೆ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು, ಕ್ರೈಸ್ತವನು ಅಥವಾ ಕ್ರೈಸ್ತವಳು, ದೇವರ ಮಗು, ಯಾವತ್ತಿಗೂ ನೀನು ಒಬ್ಬಂಟಿಕನಲ್ಲ. ದೃಶ್ಯವಾಗಿರುವ ಮನುಷ್ಯನು ನಿನ್ನ ಸಂಗಡ ಇಲ್ಲದೆ ಇರಬಹುದು, ಆದರೆ ಅದೃಶ್ಯವಾದಂಥ ಸಜೀವವಾದಂಥ ದೇವರು, ಸರ್ವಶಕ್ತನು ಸರ್ವವ್ಯಾಪಿ ಆದ ದೇವರು, ಆತನು ಸದಾಕಾಲ ನಿನ್ನ ಸಂಗಡ ಇರುವವನಾಗಿದ್ದಾನೆ. ನಿನ್ನ ಸಂಗಡ ಇರುವುದು ಮಾತ್ರವಲ್ಲ, ನಿನ್ನ ಒಳಗಡೆ ಇರುವ ಆತನಾಗಿದ್ದಾನೆ. ಆಮೇನ್. ನಾವು ಆರಾಧನೆಯಲ್ಲಿ ಒಂದು ಹಾಡಾಡಿದ್ವಿ, ಅದೇನು? పరిశుద్ధాత్మను నాలో ఉంచావు, ఈ మట్టి దేహమును నీ మహిమతో నింపావు. ಆಮೇನ್. ಪರಿಶುದ್ಧಾತ್ಮ ಎక్కಡುన్నాడు? ಎಲ್ಲಿದ್ದಾನೆ ಪವಿತ್ರಾತ್ಮನು? ಒಳಗಡೆ. ಅದಕ್ಕೆ ಕನ್ನಡದಲ್ಲಿ ಅದು ಇನ್ನೊಂದು, ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ. ಆತನು ಬರೀ ನಮ್ಮ ಜೊತೆಗಿರೋದಲ್ಲ, ನಮ್ಮ ಒಳಗಡೆ ಇರುವವನಾಗಿದ್ದ. ಆಮೆನ್. ಯೇಸುಸ್ವಾಮಿ ಪವಿತ್ರಾತ್ಮನ ಪರಿಚಯ ಮಾಡಿ ಕೊಡ್ತಾ ಇದ್ದಾನೆ. ಆತನು ಏನು ಮಾಡ್ತಾನಂತೆ? ಆತನು ಯೇಸು ಸ್ವಾಮಿಯನ್ನು ಆತನು ನಮಗೆ ಬೋಧಿಸುವ ಆತನಾಗಿದ್ದಾನೆ. ಸತ್ಯದ ಆತ್ಮನ ಆತನು. ಪವಿತ್ರಾತ್ಮನ ಎಂಥ ಆತ್ಮನು? ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ಸತ್ಯದ ಆತ್ಮನು. ನಮ್ಮನ್ನು ಸತ್ಯದೊಳಗೆ ನಡೆಸ್ತಾನೆ. ಹಲ್ಲೆಲೂಯ. ಯಾವಾಗ ವ್ಯಕ್ತಿ ಹತ್ರ ನಾವು ವ್ಯಕ್ತಿ ಎಂಬುದಾಗಿ ತಿಳಿದು ಆತನೊಂದಿಗೆ ಸಹವಾಸ ಮಾಡೋದು ಕಲ್ತೆವೋ, ನಮ್ಮನ್ನು ಸತ್ಯದಲ್ಲಿ ನಡೆಸುವವನಾಗಿದ್ದಾನೆ. ಪವಿತ್ರಾತ್ಮನ ಏನು ಮಾಡ್ತಾನೆ? ಆತನು ನಮಗೆ ಕ್ರಿಸ್ತನನ್ನು ಮಹಿಮೆ ಪಡಿಸುವವನಾಗಿದ್ದಾನೆ. ಪವಿತ್ರಾತ್ಮನ ಉದ್ದೇಶ ಏನು ಗೊತ್ತಾ? ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸೋದು. ಆತನು ಯಾವ ವ್ಯಕ್ತಿ, ಯಾವ ಸಭೆ, ಯಾವ ಸೇವೆಯನ್ನು ಆತನು ಮಹಿಮೆ ಪಡಿಸೋದಿಲ್ಲ. ಆತನು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವ ಆತನಾಗಿದ್ದಾನೆ.
ಆಮೇನ್. ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ಮಹಿಮೆ ಪಡಿಸಬೇಕೆಂಬುದಾಗಿದೆ? ಆಮೆನ್. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಒಂದು ಕೆಲಸದಲ್ಲಿ ಅಲ್ಲ ಯೇಸು ಸ್ವಾಮಿನ ಮಹಿಮೆ. ಹಾಗಾದ್ರೆ ಪವಿತ್ರಾತ್ಮಂದು ಅದೇ ಅಜೆಂಡಾ. ಥ್ಯಾಂಕ್ ಯು. ಕೈ ಕೆಳಗಿಳಿಸ್ಬೋದು. ಅಂದರೆ ಯಾವಾಗ ನಮ್ಮ ನಿಜವಾದ ಉದ್ದೇಶ, ನಾನು ಯೇಸು ಸ್ವಾಮಿಯನ್ನು ನನ್ನ ಜೀವಿತದ ಮುಖಾಂತರ, ನನ್ನ ಮದುವೆ ಮುಖಾಂತರ, ನನ್ನ ವಿದ್ಯಾಭ್ಯಾಸದ ಮುಖಾಂತರ, ನನ್ನ ಕೆಲಸದ ಮುಖಾಂತರ, ನಾನು ಎಲ್ಲಿದ್ದರೂ ಕೂಡ ನಾನು ಆತನನ್ನು ಮಹಿಮೆ ಪಡಿಸ್ಬೇಕು ಅಂತ ಆಸೆ ನಮಗೆ ಇರುವುದಾದರೆ, ಪವಿತ್ರಾತ್ಮನ ಹೇಳ್ತಾನೆ, ನಿನ್ನ ಅಜೆಂಡಾ ನನ್ನ ಅಜೆಂಡಾ ಸೇಮ್, ನಿನ್ನ ಉದ್ದೇಶ ನನ್ನ ಉದ್ದೇಶ ಸೇಮ್. ನಿನಗೆ ಯೇಸು ಸ್ವಾಮಿನ ಮಹಿಮೆ ಪಡಿಸ್ಬೇಕಂತಿದ್ದೆ, ನಾನಿರೋದೇ ಯೇಸು ಸ್ವಾಮಿನ ಮಹಿಮೆ ಪಡಿಸ್ಲಿಕ್ಕೆ. ಬಾ, ನಾವಿಬ್ಬರು ಪಾರ್ಟ್ನರ್ಗಳಾಗೋಣ ಅಂತ ಹೇಳುವ ಆತನಾಗಿದ್ದಾನೆ. ಆದರೆ ನಮ್ಮ ಉದ್ದೇಶ ಬೇರೆ ಏನಾದರೂ ಆಗಿದ್ರೆ ಆತನು ಸಹಾಯ ನೀಡಲಿಕ್ಕೆ ಆಗುವುದಿಲ್ಲ ಪ್ರಿಯ. ಆತನ ಉದ್ದೇಶ ಬಂದಂಥದ್ದೇನೆಂದರೆ, ನಮ್ಮಲ್ಲಿದ್ದು, ನಮ್ಮ ಜೊತೆಯಲ್ಲಿದ್ದು, ಆತ ನಮ್ಮ ಜೊತೆಗೆ ಸೇರಿ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಲಿಕ್ಕೆ ಆತನು ಇಷ್ಟಪಡುವ ಆತನಾಗಿದ್ದಾನೆ ಪ್ರಿಯರೇ. ಆಮೆನ್. ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ಪವಿತ್ರಾತ್ಮನೇ, ಆತನೊಂದಿಗೆ ಮಾತಾಡ್ರಿ. ಆಮೆನ್. ಆತನೊಂದಿಗೆ ಪೂರ್ಣ ಹೃದಯದಿಂದ ಹೇಳ್ರಿ, ಪವಿತ್ರಾತ್ಮನೇ, ನನ್ನ ಸಂಗಡ ಇರುವುದಕ್ಕಾಗಿ, ನನ್ನ ಒಳಗಡೆ ಇರುವುದಕ್ಕಾಗಿ ನಿನಗೆ ವಂದನೆ. ನೀನು ನಾನು ಸೇರಿ ಯೇಸು ಸ್ವಾಮಿಯನ್ನು ಎಲ್ಲ ವಿಷಯಗಳಲ್ಲಿ ಮಹಿಮೆ ಪಡಿಸುವುದಕ್ಕೆ ನನ್ನನ್ನು ಬಲಪಡಿಸು. ಆಮೆನ್. ಹಾಲೆಲೂಯಾ. ಯೇಸುವನ್ನು ಆತನ ಎತ್ತುವ ಆತನಾಗಿದ್ದಾನೆ, ನಮ್ಮ ಜೊತೆಗಿದ್ದಾನೆ, ಆದರಣೆ ನೀಡುವ ಆತನಾಗಿದ್ದಾನೆ, ನಮಗೆ ಬೋಧಿಸುವವನಾಗಿದ್ದಾನೆ, ಸತ್ಯದಲ್ಲಿ ಆತ ನಡೆಸುವವನಾಗಿದ್ದಾನೆ. ಇನ್ನೊಂದು ಆತನ ಕಾರ್ಯವೇನೆಂದರೆ, ಆತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಹಾಲೆಲೂಯಾ. ಅದೇ ವಚನ ಅಪೊಸ್ತಲರ ಕೃತ್ಯಗಳು 1:8 ಮತ್ತೊಂದು ಸರಿ ಓದೋಣ. ಇಲ್ಲಿ ಹೇಳ್ತದೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ಯಾರು ಬರಲು? ಪವಿತ್ರಾತ್ಮ ಯಾರಂತ ಹೇಳಿದ್ವಿ ನಾವು? ವ್ಯಕ್ತಿ. ಆದರೆ ಈ ವ್ಯಕ್ತಿ ಬರಲು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಏನನ್ನು ಹೊಂದುತ್ತೀರಿ? ನೀವು ಬಲವನ್ನು ಹೊಂದಿ. ಎಲ್ಲರೂ ಹೇಳ್ರಿ, ಬಲವನ್ನು ಹೊಂದಿ. ಸ್ವಲ್ಪ ಬಲವಾಗಿ ಹೇಳ್ರಿ, ಬಲವನ್ನು ಹೊಂದಿ. ಇನ್ನ ಸ್ವಲ್ಪ ಬಲದಿಂದ ಹೇಳ್ರಿ, ಬಲವನ್ನು ಹೊಂದಿ. ಹಿಂದೆಯವರು ಸ್ವಲ್ಪ ಕೈ ಎತ್ತಿ ಹೇಳ್ರಿ, ಎಲ್ಲರೂ ಕೈ ಎತ್ತಿ ಹೇಳ್ರಿ, ಹಿಂದೆಯವರು ಕೂಡ ಬಲವನ್ನು ಹೊಂದಿ. ಸ್ವಲ್ಪ ಹಿಂಗೆ ತೋರಿಸಿ, ಬಲ ತೋರಿಸಿ ಹೇಳ್ರಿ, ಬಲವನ್ನು ಹೊಂದಿ. ಬಲದ ಸೂಚನೆ ಅದು. ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನಿಮ್ಗೇನಾಗ್ತದಂತೆ? ಬಲವನ್ನು ಹೊಂದಿ ಅಥವಾ ಶಕ್ತಿಯನ್ನು ಹೊಂದಿ. ಇವಾಗ ಶಕ್ತಿ ಫಸ್ಟ್, ವ್ಯಕ್ತಿ ಇಂಪಾರ್ಟೆಂಟ್. ಆ ವ್ಯಕ್ತಿಯಿಂದ ನಮಗೆ ಶಕ್ತಿ. ಯಾಕೆ ಗೊತ್ತಾ? ಸ್ವಲ್ಪ ಜನ ಬರೀ ಶಕ್ತಿ ಬೇಕಂತಾರೆ. ಅದಕ್ಕೆ ಕೆಲವೊಂದ್ಸರಿ ಪವಿತ್ರಾತ್ಮನು ಬಂದಾಗ ಕೆಲವ್ರಿಗೆ ಜುಮ್ ಅನಿಸ್ತದೆ ಮೈ, ಕೆಲವರು ಕರೆಂಟ್ ಶಾಕ್ ಹೊಡೆದಂಗೆ ಅನಿಸ್ತದೆ, ಕೆಲವ್ರಿಗೇನೋ ಬೆಂಕಿ ಬಂದಂಗೆ ಅನಿಸ್ತದೆ, ಕೆಲವರು ಕೆಳಗೆ ಬೀಳ್ತಾರೆ, ಕೆಲವರು ನಡುತ್ತಾ ಇರ್ತಾರೆ. ಆ ಸನ್ನಿಧಾನವನ್ನು ಯಾಕೆ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲವು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ಮುಂದೆ ಯಾವ ಸೈತಾನ ಶಕ್ತಿಗಳು ನಿಲ್ಲಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪವಿತ್ರಾತ್ಮನ ಶಕ್ತಿ ಬಂದಾಗ ಮಾಟಮಂತ್ರದ ಶಕ್ತಿಗಳು ಮುರಿಯಲ್ಪಡುವಂಥದ್ದಾಗಿದೆ. ಆಮೆನ್. ನಮಗಿವತ್ತು ಬೇಕಾಗಿರೋದು ಪವಿತ್ರಾತ್ಮನ ಬಲ. ಕ್ರೈಸ್ತವರು ನಮ್ಮಲ್ಲಿ ನಾವು ಬಲಹೀನರಾಗಿರ್ಬೋದು, ಆದರೆ ದೇವರ ಆಸೆ ಇಚ್ಛೆ ಏನು ಗೊತ್ತಾ? ನಾವು ಬಲಹೀನರಾಗಿರಬೇಕೆಂಬುದಾಗಿ ದೇವರ ಇಚ್ಛೆ ಅಲ್ಲ, ನಾವು ಬಲವುಳ್ಳವರಾಗಿರಬೇಕೆಂಬುದಾಗಿ. ಬಲವುಳ್ಳ ಆತ್ಮನು ನನ್ನ ಮೇಲೆ ಬಂದಾಗ, ಆತನ ಬಲ ನನ್ನ ಮೇಲೆ ಬಂದಾಗ ನಾನು ಆತನ ಶಕ್ತಿಯನ್ನು ಹೊಂದಿಕೊಳ್ಳುವವನಾಗಿದ್ದೇನೆ. ಎಲ್ಲರೂ ಒಂದ್ಸರಿ ನಿಮ್ಮ ತಲೆ ಮೇಲೆ ಕೈ ಇಟ್ಟುಕೊಂಡು ಹೇಳ್ರಿ, ಆದರೆ ಪವಿತ್ರಾತ್ಮನು ನನ್ನ ಮೇಲೆ ಬರಲು ನಾನು ಬಲವನ್ನು ಹೊಂದುತ್ತೇನೆ. ಆಮೇನ್. ಎಷ್ಟು ಜನಕ್ಕೆ ಬಲ ಬೇಕು? ಜೀವಿತದಲ್ಲಿ ಬಲ ಬೇಕಾ? ಶೋಧನೆಗಳನ್ನು ಜಯಿಸಲಿಕ್ಕೆ ಬಲ ಬೇಕಾ? ಸೈತಾನನ ಮೇಲೆ ಜಯ ಪಡಲಿಕ್ಕೆ ಬಲ ಬೇಕಾ? ಆತ್ಮಗಳನ್ನು ಗೆದ್ದುಕೊಳ್ಳಲಿಕ್ಕೆ ಬಲ ಬೇಕಾ? ರೋಗಗಳನ್ನು ಗುಣ ಮಾಡಲಿಕ್ಕೆ ಬಲ ಬೇಕಾ? ಆಮೇನ್. ಬೇಕು ಬಲ. ದೇವರಿಗೆ ಗೊತ್ತು ನಮಗೆ ಬಲ ಬೇಕು ಎಂಬುದಾಗಿ. ಈ ಲೋಕದಲ್ಲಿ ನಿಮಗೆ ಎಷ್ಟೋ ಸಂಕಟಗಳು ಉಂಟು, ಆದರೆ ಯೇಸುಸ್ವಾಮಿ ಹೇಳ್ತಾನೆ, ನೀವು ಸಂತೋಷವಾಗಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹೆಂಗೆ ಸಂತೋಷ ಇರಲಿಕ್ಕಾಗ್ತದೆ? ಯಾಕಂದ್ರೆ ಈ ಲೋಕದಲ್ಲಿ ನಿಮ್ಮನ್ನು ಒಬ್ಬಂಟಿಕರಾಗಿ ಬಿಡಲಿಲ್ಲ. ನಾನು ನನ್ನ ಪವಿತ್ರಾತ್ಮನನ್ನು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ನಾನು ಕಳಿಸ್ತಾ ಇದ್ದೇನೆ. ಏನಾಗ್ತದೆ? ಪವಿತ್ರಾತ್ಮನು ಬಂದಾಗ ನಾನು ಬಲವನ್ನು ಹೊಂದಿಕೊಳ್ಳುವವನಾಗಿದ್ದೇನೆ. ಅದಕ್ಕೆ ನೋಡ್ರಿ, ಇಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ನಮಗೆ ಬಲ ಬೇಕು ಪ್ರಿಯರೇ. ಬಲ ಇದ್ರೆ ಇರಲಿ, ಇಲ್ಲಂದ್ರೆ ಇಲ್ಲ. ನೋ, ಬಲ ಬೇಕು ನಮಗೆ. ಎಷ್ಟು ಜನಕ್ಕೆ ಬಲ ಬೇಕು? ಕೈ ಎತ್ತಿ ಹೇಳ್ರಿ, ನನಗೆ ಬಲ ಬೇಕು. ಕೈ ಎತ್ತಿ ಹೇಳ್ರಿ, ನನಗೆ ಆತ್ಮನ ಬಲ ಬೇಕು.
ನನಗೆ ಪವಿತ್ರಾತ್ಮನ ಶಕ್ತಿ ಬೇಕು. ಹೇಳ್ರಿ, ನನಗೆ ಪವಿತ್ರಾತ್ಮನ ಅಭಿಷೇಕ ಬೇಕು. ಹಲ್ಲೆಲೂಯಾ. ಕ್ರೈಸ್ತ ಜೀವಿತವು ಬಲ ಇಲ್ಲದ ಜೀವಿತವಲ್ಲ, ಅದು ದೇವರ ಬಲದಿಂದ ಕೂಡಿರುವಂತ ಜೀವನದಾಗಿರುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ಸ್ವಾಮಿ ನೋಡ್ರಿ ಏನ್ ಹೇಳ್ತಾನೆ, ಲೂಕನು ಬರೆದು ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ. ಲೂಕ್ ಚಾಪ್ಟರ್ 24 ವರ್ಸ್ 49. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49. ಅಲ್ಲಿ ನೋಡ್ರಿ, ಸ್ಕ್ರೀನ್ ಮೇಲೆ ಇದೆ, ಜೊತೆಗೆ ಓದೋಣ ಎಲ್ಲರೂ. 1 2 3. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಆಮೇನ್. ಆ ವಚನ ಹಂಗೆ ಇರಲಿ ಸ್ಕ್ರೀನ್ ಮೇಲೆ. ಇಲ್ಲಿ ನೋಡ್ರಿ, ಸ್ವಾಮಿ ಪುನರುತ್ಥಾನನಾಗಿ ಎದ್ದ. ಆತನು ಹೋಗ್ತಾ ಇದ್ದಾನೆ. ಹೋಗಕ್ಕಿಂತ ಮುಂಚೆ ಶಿಷ್ಯರಿಗೆ ಏನು ಹೇಳ್ತಾ ಇದ್ದಾನೆ, ನಿಮ್ಮ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಭೂಮಿಯ ಕಟ್ಟ ಕಡೆಗೆ ಹೋಗಿ ನೀವು ಸುವಾರ್ತೆ ಸಾರ್ರಿ, ಶಿಷ್ಯರನ್ನು ಮಾಡ್ರಿ. ಆದರೆ ಹೋಗಕ್ಕಿಂತ ಮುಂಚೆ ಟಕ್ಕಂತ ಹೋಗ್ಬೇಡ್ರಿ ಅಂತಾನೆ. ನಿಮ್ಗೇನೋ ಬೇಕು. ಯೇಸುಸ್ವಾಮಿ ಶಿಷ್ಯರನ್ನ ಕಳಿಸುವಾಗ ಹೇಳ್ದ, ಏನಂತ ಹೇಳ್ದ ಗೊತ್ತಾ, ನಾನು ನಿಮ್ಮನ್ನು ತೋಳಗಳ ಮಧ್ಯದಲ್ಲಿ ಕುರಿಗಳಂತೆ ಕಳಿಸ್ತಾ ಇದ್ದೇನೆ. ನಿಮ್ಮ ಬಲದಲ್ಲಿ ನೀವು ಹೋದ್ರೆ ನೀವು ಕುರಿಗಳು, ಏನು ಭಯ ಭಾವ, ನಿಮಗೇನು ಆಗಲ್ಲ ನಿಮ್ಮ ಕೈಯಲ್ಲಿ, ನೀವು ಬಲಹೀನರು. ಆದರೆ ನಾನು ನಿಮ್ಮನ್ನು ಒಬ್ಬಂಟಿಕರಾಗಿ ಕಳಿಸ್ತಾ ಇಲ್ಲ. ಅಲ್ಲಿ ಹೇಳ್ತಾನೆ, ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ, ಎಲ್ಲರೊಂದ್ಸರ್ ಕೈ ಎತ್ತಿ ಹೇಳ್ರಿ, ದೇವರು ಮೇಲನ ಲೋಕದಿಂದ. ಎಲ್ಲಿಂದ? ನಾವು ಜೀವಿಸ್ತಿರೋದಲ್ಲಿ ಈ ಲೋಕದಲ್ಲಿ. ಆದರೆ ದೇವರೇನು ಮಾಡ್ತೇನೆ, ಈ ಲೋಕದಲ್ಲಿ ನಿನ್ನ ಕಷ್ಟ ಉಂಟು, ಈ ಲೋಕದಲ್ಲಿ ಸಂಕಟ ಉಂಟು, ಈ ಲೋಕದಲ್ಲಿ ನಿನ್ನ ಆತ್ಮ ಗೆಲ್ಲಬೇಕಾದ್ರೆ ಅಲ್ಲಿ ಜನರು ಭಯಂಕರವಾಗಿದ್ದಾರೆ, ಎಷ್ಟೋ ಮೂಢನಂಬಿಕೆಗಳಿದ್ದಾರೆ, ಮಾಟಮಂತ್ರದ ಶಕ್ತಿಗಳಲ್ಲಿದ್ದಾರೆ, ಸೈತಾನ ಶಕ್ತಿಗಳಲ್ಲಿರುವಂಥದ್ದಾಗಿದೆ. ನಿನಗೊಬ್ಬನ ಕೈಯಲ್ಲಿ ಆಗಲ್ಲ, ನಿನಗೆ ಬಲ ಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಈ ಲೋಕದ ಶಕ್ತಿಗಳನ್ನು ಎದುರಿಸಲಿಕ್ಕಾಗಿ ನಿನಗೆ ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವೆನು. ಅಲ್ಲಿ ನೋಡ್ರಿ ಏನು ಹೇಳ್ತದೆ, ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ. ಹೊದಿಸೋದಂದ್ರೆ ಏನರ್ಥ? ಚಳಿಗಾಲ ಏನಾದ್ರೆ ಶಾಲ್ ಹಾಕ್ಕೊಂತಾರಲ್ಲ, ಹೊದಿಕೆ. ಅಥವಾ ನಾವು ಫುಲ್ ಹಿಂಗೆ ಬೆಡ್ಶೀಟ್ ಒದ್ಕೊಳ್ತೀವಿ, ರೈಟ್? ಫುಲ್ ಒದ್ಕೊಳ್ಳೋದು. ಇಲ್ಲಿ ಏನು ಹೇಳ್ತದೆ ಅಂದರೆ, ಯೇಸುಸ್ವಾಮಿ ನಾನು ಹೋಗ್ತಾ ಇದ್ದೇನೆ, ಆದರೆ ನೀವು ಆತ್ಮನಿಗಾಗಿ ಕಾಯ್ಕೊಳ್ರಿ. ಪವಿತ್ರಾತ್ಮನು ಬಂದಾಗ ಏನಾಗ್ತದೆ, ಮೇಲಿಂದ ನೀವು ಬಲವು ನಿಮ್ಮ ಮೇಲೆ ಹೊದಿಸಲ್ಪಡುವಂಥದ್ದಾಗಿದೆ. ಆಮೆನ್. ದೇವರು ಏನು ಬಯಸ್ತಾನೆ ಗೊತ್ತಾ? ಪ್ರತಿಯೊಬ್ಬ ದೇವರ ಮಗು ಪವಿತ್ರಾತ್ಮನ ಬಲದಿಂದ, ಪವಿತ್ರಾತ್ಮನ ಶಕ್ತಿಯಿಂದ, ಮೇಲನ ಲೋಕದ ಪರಲೋಕದ ಬಲ ಶಕ್ತಿಯಿಂದ ನೀವು ಹೊದಿಸಲ್ಪಡಬೇಕೆಂಬುದು ಅದು ದೇವರ ಚಿತ್ತ, ಅದು ಆಗಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಅನೇಕ ಸವಾಲುಗಳು ನೀವು ಎದುರಿಸ್ತೀರಂತ ಗೊತ್ತಾದ ದೇವರು ಹೇಳ್ತಾನೆ, ಆ ಶಕ್ತಿ ಹೊದಿಕೆ ನಿಮ್ಮ ಮೇಲೆ ಇರುವುದಾದರೆ ಯಾವ ಸೈತಾನ ಶಕ್ತಿಗಳು ನಿಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ಪ್ರಿಯರ್. ಯಾವ ಮನುಷ್ಯನ ಆಲೋಚನೆಗಳು ಕೂಡ ನಿಮ್ಮನ್ನು ಮುಟ್ಲಿಕ್ಕೆ ಇಷ್ಟ. ಎಷ್ಟು ಜನ ಹೇಳ್ತಾರೆ ನನಗೆ ಬಲ ಬೇಕು ಎಂಬುದಾಗಿ? ಬೇಕಾ? ಯಾವ ಬಲ ಬೇಕು? ಆತ್ಮನ ಬಲ. ಅದು ಎಲ್ಲಿನ ಬಲ? ಮೇಲಿನ ಬಲ, ಪರಲೋಕದ ಬಲ. ಆಮೇನ್. ನೀವು ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು ನೋಡಿದ್ರೆ ಅವ್ರಿಗೆ ಸೂಪರ್ ಪವರ್ ಇರ್ತದೆ. ಭೂಲೋಕದವರು ಆ ಸ್ಪೈಡರ್ ಮ್ಯಾನ್ ನೋಡಿದ್ರೆ ಅದೇನೋ ಒಂದು ಜೇಡರ ಹುಳ ಕಡಿದಿದೆ ಅವನಿಗೆಲ್ಲೋ, ರೈಟ್? ಎಲ್ಲರಿಗೆ ಅದನ್ನು ನೋಡ್ಲಿಕ್ಕೆ ಇಷ್ಟ. ಯಾಕೆ ಗೊತ್ತಾ? ಈ ಭೂಮಿಯಲ್ಲಿ ಎಷ್ಟೋ ಸಮಸ್ಯೆಗಳು ಉಂಟು, ಈ ಸಮಸ್ಯೆನ ತೀರ್ಸಕ್ಕಾಗ್ತಾ ಇಲ್ಲ. ಆದರೆ ಆ ಸೂಪರ್ ಮ್ಯಾನ್ಗೆ ಎಲ್ಲಿಂದೋ ಬಲ ಬಂದ್ಬಿಡ್ತು ಅವನಿಗೆ, ರೈಟ್? ಆ ಶಕ್ತಿಯಿಂದ ಏನು ಮಾಡ್ತಾನೆ, ಬಿಲ್ಡಿಂಗ್ ಬೀಳ್ತಾ ಇರ್ತದೆ, ಹಿಂಗೆ ಎತ್ತುತ್ತಾನೆ, ಈ ಪ್ಲೇನ್ ಇದಾಗ್ತಿರ್ತದೆ, ಹಿಂಗೆ ಎತ್ಕೊಂಡು ಹೋಗ್ತಿರ್ತಾನೆ. ಅವನು ಏನನ್ನ ಮಾಡ್ಬೋ, ಬಾ ಸೂಪರ್ ಪವರ್. ಆಮೆನ್. ಸ್ಪೈಡರ್ ಮ್ಯಾನ್ ನೋಡಿದೆ, ಇವನ್ಗೇನಪ್ಪ ವಿಶೇಷವಾದ ಶಕ್ತಿ ಇದೆ, ಅವನು ಎಷ್ಟು ಜನರ ರಕ್ಷಣೆ ಮಾಡ್ದೆ. ಎಲ್ಲರಿಗೂ ಒಂದು ಹೀರೋ ಬೇಕು ಪ್ರಿಯರೇ. ಆ ಚಿತ್ರ ಫಿಲಿಮ್ ಯಾಕೆ ಮಾಡ್ತಾರಂತಂದರೆ, ಒಳಗಡೆ ಒಂದು ಆಸೆ ಇದೆ, ಶಕ್ತಿ ಬೇಕು, ಸವಾಲುಗಳು, ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ಬೇರೆ ವಿಶೇಷವಾದ ಶಕ್ತಿ ಬೇಕು ಎಲ್ಲರೂ. ಆದರೆ ದೇವ್ರಿಗೆ ಸ್ತೋತ್ರ, ಅದು ಊಹಿಸಿರುವಂಥ ಕಥೆಗಳಾದರೆ ದೇವ್ರಿಗೆ ಸ್ತೋತ್ರ. ದೇವರು ಪ್ರತಿಯೊಬ್ಬ ವಿಶ್ವಾಸಿಯ ಮೇಲೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರ ಮೇಲೆ ಶಕ್ತಿಯ ಹೊದಿಕೆಯಿಂದ ಹೊದಿಸಬೇಕೆಂಬುದಾಗಿ ಆತನು ಇದ್ದಾನೆ ಪ್ರಿಯರೇ.
ಆ ಶಕ್ತಿ ನಿನ್ನ ಮೇಲೆ ಬರುವಾಗ ಏನಾಗ್ತೀನಿ ನೀನೇ ನಿಜವಾದ ಸೂಪರ್ ಮ್ಯಾನ್, ಸೂಪರ್ ವುಮನ್ ಆಗ್ತೀನಿ. ಆಮೇನ್. ಅಸಾಧ್ಯವಾದ ಕಾರ್ಯಗಳನ್ನು ನಾವು ಮಾಡುವವರಾಗಿದ್ದೇವೆ. ಅದಕ್ಕೆ ಕ್ರೈಸ್ತ ಗೊತ್ತು, ಯೇಸುಸ್ವಾಮಿ ಹೇಳಿದೆ, ನೀನು ಲೋಕದಲ್ಲಿ ಹೋಗ್ಬೇಕು, ಅಲ್ಲಿ ಪಾಪ, ಶಾಪ, ರೋಗ, ಸೈತಾನ ಶಕ್ತಿಗಳು, ಮಾಟ ಮಂತ್ರದ ಶಕ್ತಿಗಳು ಜನರ ಬಂಧನದಲ್ಲಿ, ಜನರು ಮೂಢನಂಬಿಕೆಗಳಲ್ಲಿ ಇದ್ದಾರೆ. ನಿಮ್ಮ ಸ್ವಂತ ಶಕ್ತಿಯಿಂದ ಆಗುವುದಿಲ್ಲ. ಆಮೆನ್. ನಿಮಗೆ ಶಕ್ತಿ ಬೇಕು. ನಾನು ಮೇಲಿಂದ ನಿಮಗೆ ಶಕ್ತಿಯನ್ನು ಕಳಿಸುವ ಆತನಾಗಿದ್ದೇನೆ. ಕ್ರೈಸ್ತರು ಪ್ರಿಯರೇ, ನಮಗೆ ಪವಿತ್ರಾತ್ಮನು ಬೇಕು, ಪವಿತ್ರಾತ್ಮನ ಶಕ್ತಿ ಸಹ ಬೇಕು. ಆ ಹೊದಿಕೆ ನಮ್ಮ ಮೇಲೆ ಇರಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ನಾವು ಈ ಉಪವಾಸ ಪ್ರಾರ್ಥನೆಗಳಿಟ್ಟಿದ್ದು. ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಏನಾಗ್ತದೆ, ಆತ್ಮನ ಬಲವನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಯೇಸುಸ್ವಾಮಿ ಜೀವಿತದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿಗೆ ಬಲ ಬೇಕಿತ್ತು, ಶಕ್ತಿ ಬೇಕಿತ್ತು. ಯಾಕೆ? ಯೇಸು ದೇವರಾಗಿದ್ದ, ಆದರೆ ಭೂಲೋಕಕ್ಕೆ ಬಂದಾಗ ಏನಾಗಿ ಬಂದ ಆತನು? ಮನುಷ್ಯನಾಗಿ ಬಂದ. ಮತ್ತು ಮನುಷ್ಯನಾಗಿ ಸ್ವಂತ ಬಲದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಮಿತಿ ಇದೆ ಮನುಷ್ಯನ ಬಲಕ್ಕೆ. ಅದಕ್ಕೆ ಯೇಸು ಸ್ವಾಮಿಗೆ ಕೂಡ ಪವಿತ್ರಾತ್ಮನ ಹೊದಿಕೆ, ಆ ಶಕ್ತಿಯ ಹೊದಿಕೆ ಯೇಸು ಸ್ವಾಮಿಗೆ ಬೇಕಿತ್ತು ಪ್ರಿಯರೇ. ನೋಡ್ರಿ, ಅಲ್ಲಿ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಎಲ್ಲರೂ ಒಂದ್ಸರಿ ಹೇಳ್ರಿ, ಕೈ ಎತ್ತಿ ಹೇಳ್ರಿ, ನನಗೆ ಪವಿತ್ರಾತ್ಮನ ಬಲವು ಅವಶ್ಯ. ಎಷ್ಟು ಜನ ಗಾಡಿಗಳಲ್ಲಿ ಬಂದಿರಿ? ಕೈ ಎತ್ತಿ ತೋರಿಸ್ರಿ. ಗಾಡಿಗಳಲ್ಲಿ ಬಂದವರು, 4 ವೀಲರ್ ಆಗಲಿ 2 ವೀಲರ್ ಆಗಲಿ ಬಂದವರು, ಅಥವಾ ಬಸ್ಗಳಲ್ಲಾಗಲಿ ಬಂದಿರೋರು ಕೈ ಎತ್ತಿ ತೋರಿಸ್ರಿ. ಆಟೋದಲ್ಲಿ ಎಲ್ಲರ ಗಾಡಿಗಳಲ್ಲಿ ಬಂದಿದ್ದೀವಿ. ಪೆಟ್ರೋಲ್ ಇಲ್ದಂಗೆ ಗಾಡಿ ಓಡ್ತತಾ? ಹಂಗೆ ಕ್ರೈಸ್ತ ಜೀವನ ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಇದ್ರೆ ಓಡಲ್ಲ. ಗಾಡಿ ಇರ್ತತೆ, ಮುಂದೆ ಹೋಗಲ್ಲ. ಅದಕ್ಕೆ ನಾವು ಯಾವತ್ತಿಗೂ ಪೆಟ್ರೋಲ್ ಕಡಿಮೆ ಆಗಬಾರ್ದು, ಖಾಲಿ ಆಗಬಾರ್ದು ಅಂತೇಳಿ ಫಸ್ಟ್ ಬಂಕ್ಗೆ ಹೋಗ್ತೀವಿ. ದೇವರ ಮಕ್ಕಳು ಕೂಡ ದೇವರು ನಮ್ಮನ್ನು ಹೆಂಗೆ ಸೃಷ್ಟಿ ಮಾಡಿದಾನಂದ್ರೆ ಆತನ ಬಲವಿಲ್ಲದೆ ನಾವು ಜೀವಿಸಬಾರದು ಪ್ರಿಯರೇ. ಆಮೆನ್. ಓಕೆ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ ಇಲ್ಲಿ ನೋಡ್ತದೆ. ಜೊತೆಗೆ ಓದೋಣ ಎಲ್ಲರೂ, 1, 2, 3. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ನೋಡ್ರಿ, ಅಲ್ಲಿ ಇದೆ, ಎಲ್ಲರೂ ಹೇಳ್ರಿ, ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದನು. ಯೇಸು ಮೇಲೆ ಕೂಡ ಪವಿತ್ರಾತ್ಮನ್ ಬಂದ. ಯಾಕೆ? ಯೇಸು ಮನುಷ್ಯನಾಗಿ ಬಂದಿದ್ದ. ಇವಾಗ ಯೇಸು ಸ್ವಾಮಿ ಹೇಳ್ದ, ಸ್ವಾಮಿ ನೀನು ನನ್ನ ಈ ಕೆಲಸಗಳು ಮಾಡಲಿಕ್ಕೆ ಕರೆದಿದ್ದಿ, ತಂದೆಯೇ, ಮತ್ತು ನನಗೆ ಬಲ ಬೇಕು, ತಗೋ ನಾನು ಪವಿತ್ರಾತ್ಮನ ನಾನು ಕಳಿಸ್ತೇನೆ. ಪವಿತ್ರಾತ್ಮನನ್ನು ಬಲ ಒಂದಿಂದಲೂ ಅಭಿಷೇಕಿಸಿದನು. ಇವಾಗ ಅಭಿಷೇಕ ಹೊಂದಿದ ಮೇಲೆ ಏನಾಯ್ತು ನೋಡ್ರಿ, ದೇವರು ಆತನ ಸಂಗಡ ಇದ್ದದರಿಂದ. ಎಲ್ಲರೂ ಹೇಳ್ರಿ, ದೇವರು ಯೇಸುವಿನ ಸಂಗಡ ಇದ್ದದರಿಂದ ಏನಾಯ್ತು ನೋಡ್ರಿ, ಆತನು ಉಪಕಾರಗಳನ್ನು ಮಾಡುತ್ತಾ. ನೀನು ಹೆಂಗೆ ಉಪಕಾರ ಮಾಡೋಕ್ಕಾಗ್ತದೆ ಗೊತ್ತಾ? ದೇವರು ಪವಿತ್ರಾತ್ಮನು ಆತನ ಶಕ್ತಿ ನಿನ್ನ ಮೇಲೆ ಬಂದಾಗ ನೀನು ಉಪಕಾರ ಮಾಡುವವನಾಗ್ತಿ. ಎಂಥ ಉಪಕಾರ ಮಾಡಿದೆ ಸ್ವಾಮಿ? ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು. ಎಷ್ಟು ಜನರನ್ನು? ಎಲ್ಲರೂ ಹೇಳ್ರಿ, ಎಷ್ಟು ಜನರನ್ನು? ಸೈತಾನನಿಂದ ಬಾಧಿಸಲ್ಪಡುತ್ತಿರುವ ಎಲ್ಲರನ್ನು. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲು, ನಮ್ಮ ಓಣಿಯಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ನಗರದಲ್ಲಿ ಸೈತಾನನಿಂದ ಬಾಧಿಸಲ್ಪಡ್ತಾ ಇರುವಂಥ ಜನರು ಇದ್ದಾರಾ? ಕಣ್ಣು ತೆಗೆದು ನೋಡಿದ್ರೆ ಇದ್ದಾರೆ ಪ್ರಿಯರೇ. ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಕಾಯಿಲೆಗಳಲ್ಲಿದ್ದಾರೆ, ಬಂಧನದಲ್ಲಿದ್ದಾರೆ, ಮಾಟ ಮಂತ್ರದ ಶಕ್ತಿಯ ಹತೋಟಿಯಲ್ಲಿದ್ದಾರೆ, ಮೂಢನಂಬಿಕೆಯಲ್ಲಿದ್ದಾರೆ. ದೇವರು ನನ್ನನ್ನು ನಿನ್ನನ್ನು ಸಭೆಯನ್ನಿಟ್ಟಿದ್ದಾನೆ. ನಾವು ಬರೀ ಆರಾಧನೆ ಮಾಡಲಿಕ್ಕಿಲ್ಲ ಪ್ರಿಯರೇ. ಆರಾಧನೆ ಕೂಟಗಳು ಆಯ್ತುವಾರ ಬಂದೆ, ಕೆಲವು ಹಾಡುಗಳು ಆಡದೆ, ವಾಕ್ಯ ಕೇಳದೆ ಓದೆ ಅಲ್ಲ. ಸಭೆ ಇರುವುದೇ ಆ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ. ನಾವಿರುವುದೇ ಆ ಜನರಿಗೆ, ಬಂಧನದಲ್ಲಿರುವವರಿಗೆ, ದುಃಖದಲ್ಲಿರುವವರ ಕಣ್ಣೀರನ್ನು ಒರೆಸ್ಲಿಕ್ಕಾಗಿ, ಅವರ ಬಂಧನಗಳು ಮುರಿಯಲ್ಪಡಬೇಕು ಎಂಬುದಾಗಿ. ಅದಕ್ಕೆ ಹೇಳ್ತದೆ, ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಆತ ಮಾಡ್ದ. ಇಲ್ಲಿರುವಾಗ ಹೇಗೆ ಮಾಡ್ದ ಯೇಸು ಸ್ವಾಮಿ? ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ.
ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ. ಎಲ್ಲರ ತಲೆ ಮೇಲೆ ಕೈ ಇಟ್ಕೊಳ್ರಿ. ಕರ್ತನ ಆತ್ಮನು ನನ್ನ ಮೇಲೆ, ಆತನ ಶಕ್ತಿ ನನ್ನ ಮೇಲೆ, ಆತನ ಅಭಿಷೇಕ ನನ್ನ ಮೇಲೆ. ಬೇಕಾ? ಎಷ್ಟು ಜನಕ್ಕೆ ಬೇಕು ಪವಿತ್ರಾತ್ಮನ ಅಭಿಷೇಕ, ಶಕ್ತಿ, ಬಲ? ಹಲ್ಲೆಲೂಯ. ಆ ಹೊದಿಕೆ ನಮಗೆ ಬೇಕು ಪ್ರಿಯರ್, ಬೇಕೇ ಬೇಕು. ಪೆಟ್ರೋಲ್ ಬೇಕಾ ಬೇಡ ಗಾಡಿಗೆ? ಇರ್ಲಿ ಬಿಡ, ಖಾಲಿ ಆಗ್ತದೆ, ಪರವಾಗಿಲ್ಲ ಬಿಡ. ಹೊರಗೊಂದೇ ಗಾಡಿ ಚೆನ್ನಾಗಿ ತೊಳೆದು ಪಾಲಿಶ್ ಹಾಕಿ ಶೈನ್ ಮಾಡಿ ಗಾಡಿ ಇಡ್ರಿ, ಪೆಟ್ರೋಲ್ ಹಾಕ್ಬೇಡ್ರಿ. ಪೆಟ್ರೋಲ್ ಇಲ್ದಂಗೆ ಅಡ್ಜಸ್ಟ್ ಮಾಡ್ಕೊತೀರಾ? ಇಲ್ಲ. ಹಂಗೆ ಕ್ರೈಸ್ತರು ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದು ನಾವು. ನಮಗೆ ಬೇಕೇ ಬೇಕು. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ದ, ನೀವು ಶಕ್ತಿಯನ್ನು ಹೊಂದಿಕೊಳ್ಳ್ರಿ, ಹೋಗೋಕ್ಕಿಂತ ಮುಂಚೆ ಹೊಂದಿಕೊಳ್ಳ್ರಿ. ಆಮೆನ್. ನಮ್ಮೊಳಗಡೆ ವಾಸಿಸುವ ಪವಿತ್ರಾತ್ಮನ. ಸೊ ಪಂಚಾಶತಮದ ಏನು ವಾಗ್ದಾನ, ಆ ವಾಗ್ದಾನ ಯಾರು? ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಏನು ತರ್ತಾನೆ? ಶಕ್ತಿಯನ್ನು ಆತನು ತರುವಾತನಾಗಿದ್ದಾನೆ ಪ್ರಿಯರೇ. ರೈಟ್? ಹೇಗೆ ಈ ರೀತಿ ಇಲ್ಲಿ ಶಕ್ತಿ? ಓಕೆ, ವಾಗ್ದಾನ ಮಾಡಿದ್ರು. ಇವಾಗ ದೇವರು ವಾಗ್ದಾನ ಮಾಡಿದ್ರು ಅಂದ್ರೆ ಇವ್ರು ಇದೆಲ್ಲ ಕೇಳಿಸ್ಕೊಂಡ್ರು. ಹೆಂಗ್ ಮಾಡಿದ್ರಪ್ಪ? ಇವಾಗ ವಾಗ್ದಾನ ಮಾಡಿದ್ಕೆ ಅವ್ರು ಏನು ಮಾಡಿದ್ರು? ಕೈ ಕಟ್ಕೊಂಡು ಕೂತ್ಕೊಂಡ್ರ? ದೇವರು ತಂದೆ ವಾಗ್ದಾನ ಮಾಡನ್ಬಿಡು, ಆತ ನೆರವೇರಿಸ್ತನ್ಬಿಡು ಅಂತಂದ್ರ? ಇಲ್ಲ, ಅವ್ರು ಆಗ ರೀತಿ ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ? ವಾಗ್ದಾನ ಕೇಳಿಸ್ಕೊಂಡ್ರು, ಆ ವಾಗ್ದಾನ ನೆರವೇರ್ಬೇಕೆಂಬುದಾಗಿ ಅಪೇಕ್ಷಿಸಿದ್ರು. ಈ ವಾಗ್ದಾನ ಅವರನ್ನು ಎಲ್ಲಿಗೆ ತಗೊಂಡೋಯ್ತಂದ್ರೆ ಪ್ರಾರ್ಥನೆ ಕೋಣೆಗೆ ಅವರನ್ನು ತೆಗೆದುಕೊಂಡು ಹೋಯ್ತು ಪ್ರಿಯರೇ. ವಾಗ್ದಾನಗಳು ನಮ್ಮನ್ನೇನು ಮಾಡಬೇಕು? ಅಥವಾ ವಿಶೇಷವಾಗಿ ಪವಿತ್ರಾತ್ಮನ ವಾಗ್ದಾನ, ಶಕ್ತಿಯ ವಾಗ್ದಾನ ನಮ್ಮನ್ನು ಪ್ರಾರ್ಥನೆಗೆ ನಡೆಸಬೇಕು. ಅದಕ್ಕೆ ನಾವು ಉಪವಾಸ ಪ್ರಾರ್ಥನೆಗಳು ಮಾಡುವಂಥದ್ದು ಪ್ರಿಯರೇ. ಬನ್ರಿ ನನ್ನ ಸಂಗಡ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ ನೋಡ್ರಿ. ಅಲ್ಲಿ ಯೇಸುಸ್ವಾಮಿ ಹೇಳಿದ ಮೇಲೆ ಅವರು ಏನು ಮಾಡಿದ್ರು ನೋಡ್ರಿ. 14ನೇ ವಚನ ನೋಡ್ರಿ. 14. ಇವರೆಲ್ಲರೂ, ಎಲ್ಲರೂ ಹೇಳ್ರಿ, ಇವರೆಲ್ಲರೂ ಪಕ್ಕದಲ್ಲಿರೋರು ಕೈ ಇಟ್ಕೊಂಡು ಹೇಳ್ರಿ, ಎಲ್ಲರೂ ಕೈ ಇಟ್ಕೊಳ್ರಿ, ಹೇಳ್ರಿ, ನಾವೆಲ್ಲರೂ. ಅಲ್ಲಿ ಅವರೆಲ್ಲರೂ, ಇಲ್ಲಿ ನಾವೆಲ್ಲರೂ. ಅವರೆಲ್ಲ ಏನು ಮಾಡಿದ್ರಂತೆ? ಇವರೆಲ್ಲರೂ ಏಕ ಮನಸ್ಸಾಗಿ. ಇನ್ನೊಂದ್ಸರಿ ಹೇಳ್ರಿ, ಏಕ ಮನಸ್ಸಾಗಿ. ಅಲ್ಲಿ 120 ಜನ ಇದ್ರಂತೆ. ಯೇಸುಸ್ವಾಮಿ ಹೋಗ್ಬಿಟ್ಟ, ಇವಾಗ ಹೇಳಿ ಹೋದ, ಪವಿತ್ರಾತ್ಮನ್ ಬರ್ತಾನೆ. ಪವಿತ್ರಾತ್ಮ ಬಂದರೆ ಶಕ್ತಿ ಹೊಂದ್ಕೊಳ್ತೀರಿ ನೀವು. ಹೌದಾ? ಏನು ಮಾಡಬೇಕು? ಬಾ ನಮ್ಮ ಕೆಲಸಗಳು. ಇಲ್ಲ, ಪ್ರಾರ್ಥನೆಗೆ ಹೋದ್ರು ಅವರು. ಆ ವಾಗ್ದಾನ ಇವಾಗ ನಾನು ಪಡಿಬೇಕು. ವಾಗ್ದಾನಗಳಿಂದ ನಮಗೊಂದು ಅಪೇಕ್ಷೆ ಬರಬೇಕು ಪ್ರಿಯರ್. ಸುಮ್ಮನೆ ಬಿಸಾಕೋದಲ್ಲ ವಾಗ್ದಾನಗಳನ್ನ, ಗೋಡೆ ಮೇಲೆ ಹಾಕೋದಲ್ಲ ವಾಗ್ದಾನಗಳನ್ನ. ಆ ವಾಗ್ದಾನಗಳು ಹೃದಯದಲ್ಲಿ ಇಟ್ಕೊಂಡು ಅದನ್ನು ಹೊಂದಿಕೊಳ್ಳಿಕ್ಕೆ ನಮ್ಮನ್ನು ನಾವು ಇದು ಮಾಡಬೇಕು. ಇವಾಗ ಪೆಟ್ರೋಲ್ ಹಾಕ್ಸ್ಕೋಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಬ್ಯಾಂಕಿಗೆ ಹೋಗ್ತೀರಾ? ಪೆಟ್ರೋಲ್ ಬಂಕಿಗೆ ಹೋಗ್ತೀರಿ, ಬ್ಯಾಂಕಿಗೆ ಹೋಗಲ್ಲ, ಬಂಕಿಗೆ ಹೋಗ್ತೀರಿ. ಹಂಗೆ ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಪ್ರಾರ್ಥನೆಗೆ ಹೋಗಬೇಕು. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅವರು, ನಾವು ಅದಕ್ಕೆ ನಾವು ಈ ದಿನ ಉಪವಾಸ ಪ್ರಾರ್ಥನೆಗಳು ನಾವು ಮಾಡಿದ್ದು. ಬರೀ ಒಂದು ಸರಿ ಮಾಡೋದಲ್ಲ, ನಿರತರಾಗಿದ್ರು. ಎಲ್ಲರೂ ಹೇಳ್ರಿ, ನಿರತರಾಗಿದ್ರು ಪ್ರಾರ್ಥನೆ. ಅದಕ್ಕೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಪ್ರಿಯರೇ ಕ್ರೈಸ್ತ ಜೀವಿತದಲ್ಲಿ. ವೈಯಕ್ತಿಕ ಪ್ರಾರ್ಥನೆ, ಗುಂಪಾಗಿ ಮಾಡುವಂಥ ಪ್ರಾರ್ಥನೆ, ಎಲ್ಲೆಲ್ಲಿ ಪ್ರಾರ್ಥನೆಗಳಿರ್ತದೋ ನಾವು ಜೊತೆಯಲ್ಲಿ ಸೇರಬೇಕು. ವೋಲ್ಟೇಜ್ ಜಾಸ್ತಿ ಆಗ್ತದೆ ಅವಾಗ. ಹಲ್ಲೆಲೂಯಾ. ಜೊತೆಗೆ ಸೇರಿದಾಗ ಪವರ್ ಜಾಸ್ತಿ ಆಗ್ತದೆ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು, ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು, ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡಬೇಕು. ಆ ಸಭೆಯ ಜೀವನ ಶೈಲಿ ಏನು ಗೊತ್ತಾ? ದೇವರು ವಾಗ್ದಾನ ಮಾಡಿದನ್ಬಿಡು, ಅದು ಆತ ವಾಗ್ದಾನ ಮಾಡೋಣ, ಆತ ನೆರೆಸುವ ನಮ್ಮ ಪಾಡಿಗೆ. ಇಲ್ಲ, ವಾಗ್ದಾನ ಮಾಡ್ತಾನಂದ್ರೆ ಆತ ಕೊಡ್ತಾನೆ. ಇವಾಗ ಕೊಡುವಾಗ ನಾನು ಸ್ವೀಕರಿಸುವಂಥ ಸ್ಥಳದಲ್ಲಿ ನಾನು ಇರಬೇಕು. When God wants to fulfill the promise, give the promise, I need to be in a position to receive the promise. Amen. ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಒಂದು ಸ್ಥಳದಲ್ಲಿ ಮಾತ್ರವಲ್ಲ, ಒಂದು ಮನಸ್ಸಿನಲ್ಲಿ. ಅದಕ್ಕೆ ನಾವು ಸಭೆಯಾಗಿ ಒಂದು ಮನಸ್ಸಿನಲ್ಲಿ ಇರೋದು ಬಹಳ ಪ್ರಾಮುಖ್ಯ.
ದರ್ಶನದಲ್ಲಿರುವಂಥದ್ದು ಭಾಳ ಪ್ರಾಮುಖ್ಯ. ನಾವಿಲ್ಲಿರುವುದು ಏನಕ್ಕಾಗಿ? ಬರೀ ನಮಗೋಸ್ಕರ ಮಾತ್ರವಲ್ಲ. ಎಸ್, ನಾವು ಗುಣವಂತೆ ಸ್ವಸ್ಥ. ಈ ಗುಣವಂತದ ಮೇಲೆ ಏನು ಮಾಡ್ತೀನಿ ನೀನು? ಹೊರಗಡೆ ಇದ್ದಾರೆ ಅನೇಕರು. ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ಮತ್ತೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಭೆಯು ಎಂಥ ಸಂಸ್ಥೆ ಅಥವಾ ಎಂಥ ಸಂಘ ಅಂತಂದರೆ ನಮ್ಮ ಒಳಿತಿಗಾಗಿ ಮಾತ್ರ ನಾವಿರುವುದಲ್ಲ. ಇಲ್ಲಿ ಯಾರು ಇಲ್ಲಿಲ್ಲವೋ ಅವರ ಒಳಿತಿಗಾಗಿ ನಾವಿರುವವರಾಗಿದ್ದೇವೆ. ಹೊರಗಡೆ ಇರುವ ನಾವು ಒಟ್ಟು ಸೇರುವುದರಿಂದ ಯಾರು ಕ್ರಿಸ್ತನ ಹೊರಗಡೆ ಇದ್ದಾರೋ ಅಥವಾ ಸಭೆ ಹೊರಗಡೆ ಇದ್ದಾರೋ ಅವರ ಆಶೀರ್ವಾದ ಹೊಂದಬೇಕು ಪ್ರಿಯರೇ. ನಾವು ಬರೀ ನಮ್ಮದೇ ಅಲ್ಲ, ಹೊರಗಡೆ ಇರೋರು ರಕ್ಷಣೆಗೆ ಬರಬೇಕು. ಕಷ್ಟದಲ್ಲಿರುವವರು, ಅನಾರೋಗ್ಯದಲ್ಲಿರುವವರು ಸ್ವಸ್ಥತೆ ಹೊಂದಬೇಕು. ಸೈತಾನನ ಪೀಡೆಯಲ್ಲಿರುವವರು ಅವರು ಬಿಡುಗಡೆ ಹೊಂದಬೇಕು. ಅದಕ್ಕಾಗಿ ನಾವಿದ್ದೇವೆ. ಆದರೆ ನಾವು ಸ್ವಂತ ಶಕ್ತಿಯಿಂದ ನಾವು ಮಾಡೋಕ್ಕಾಗಲ್ಲ. ದೇವರ ಶಕ್ತಿ ನಮಗೆ ಬೇಕೇ ಬೇಕು. ಪ್ರಾರ್ಥನೆ ಏನು ಮಾಡ್ತದೆ? ಪವಿತ್ರಾತ್ಮನೊಂದಿಗೆ ನಮ್ಮನ್ನು ಕನೆಕ್ಟ್ ಮಾಡುವಂಥದ್ದಾಗಿದೆ, ನಮ್ಮನ್ನು ಜೋಡಿಸುವಂಥದ್ದಾಗಿದೆ. ಅಲ್ಲಿ ಕನೆಕ್ಷನ್ ಆದಾಗ ಏನಾಗ್ತದೆ? ನೀವು ಪ್ಲಗ್ ಇಡ್ರಿ, ಕರೆಂಟ್ ಹರಿತದೆ. ಹಲ್ಲೆಲೂಯಾ. ಎಷ್ಟು ಜನ ಮೊಬೈಲನ್ನು ದಿನಾಲು ಚಾರ್ಜ್ ಮಾಡ್ತೀರಿ? ಪ್ರತಿಯೊಬ್ಬರು ಮೊಬೈಲ್ ಉಪಯೋಗ ಮಾಡೋರೆಲ್ಲರೂ ಚಾರ್ಜ್. ಯಾರನ್ನ ಹೇಳ್ತೀರಾ ಚಾರ್ಜಿಂಗ್ ಬೇಡ ಅಂತ? ಫಸ್ಟು ಹೋಗಿ ಚಾರ್ಜ್ ಮಾಡೋದು. ಹಂಗೆ ಚಾರ್ಜ್ ಮಾಡೋಕ್ಕೆ ಏನು ಮಾಡ್ತೀರಿ? ಪ್ಲಗ್ಗು ಅಲ್ಲಿ ಇಡ್ತೀರಿ, ಇಲ್ಲಿ ಇಡ್ತೀರಿ. ಕನೆಕ್ಟ್ ಆದಾಗ ಟಂಗ್ ಅಂತ ಬರ್ತದೆ, ಬ್ಯಾಟ್ರಿ ಏರ್ತದೆ ಪರ್ಸೆಂಟೇಜ್. ಆಮೇಲೆ ಯಾವಾಗ ನಾವು ದೇವರೊಂದಿಗೆ ಒಂದಾಗ್ತೇವೋ ಪ್ರಾರ್ಥನೆಯಲ್ಲಿ, ನಮ್ಮ ಅಂತರ್ಯದ ಬ್ಯಾಟ್ರಿ ಅದು ಚಾರ್ಜ್ ಆಗುವಂಥದ್ದಾಗಿದೆ ಪ್ರಿಯರ್. ಹಲ್ಲೆಲೂಯಾ. ಶಕ್ತಿಯಿಂದ ನಾವು ತುಂಬಿಕೊಳ್ಳುವವರಾಗಿದ್ದೇವೆ. ಪ್ರತಿ ಸರಿ ಪ್ರಾರ್ಥನೆಗೆ ಉಪವಾಸ ಸೇರಿಸಿದಾಗ ಡಬಲ್ ಪವರ್. ಯೇಸು ಸ್ವಾಮಿ ಕೂಡ ಆತ್ಮಭರಿತನಾದ್ನ ಯೇಸು ಸ್ವಾಮಿ. ರೈಟ್, ಇಲ್ಲಿ ಬನ್ರಿ ನೋಡೋಣ ಬೇಗ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಇಲ್ಲಿ ವಾಕ್ಯ ಏನು ಹೇಳ್ತದೆ ನೋಡ್ರಿ. ಮೊದಲನೇ ವಚನವನ್ನು ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಪವಿತ್ರಾತ್ಮನು ಯೇಸು ಸ್ವಾಮಿ ಮೇಲೆ ಬರ್ತಾನೆ. ಇಲ್ಲಿ ಹೇಳ್ತದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆತ್ಮನಿಂದ ನಡೆಸಲ್ಪಟ್ಟನಂತೆ. ಎಲ್ಲಿ ಹೋದ? ಅರಣ್ಯ ಪ್ರದೇಶಕ್ಕೆ ಹೋದ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನಾಯ್ತು? ನಂಬರ್ 1, ಯೇಸು ಸ್ವಾಮಿ ಉಪವಾಸ ಮಾಡ್ದ. ಎಲ್ಲರೂ ಹೇಳ್ರಿ, ಯೇಸು ಸ್ವಾಮಿ ಉಪವಾಸ ಮಾಡ್ದ. ಉಪವಾಸ ಪ್ರಾರ್ಥನೆ ಇರಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ಅದು ಅಭ್ಯಾಸ ಇರಬೇಕು. ಆಮೆನ್. ಕನಿಷ್ಠ ಪಕ್ಷ ವಾರಕ್ಕೆ 1 ಸರಿ ಆದರೂ ಉಪವಾಸ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಅಭ್ಯಾಸ ನಾವು ಮಾಡಿಕೊಳ್ಳಬೇಕು. ಆ್ಯಕ್ಚುಲಿ ಇತಿಹಾಸದಲ್ಲಿ ನಾವು ನೋಡುವುದಾದರೆ ಯಹೂದ್ಯರಿಗೆ ವಾರದಲ್ಲಿ 2 ಸರಿ ಉಪವಾಸ ಮಾಡುವಂಥ ಅಭ್ಯಾಸವಿತ್ತು. ರೈಟ್, ಮಿನಿಮಮ್. ಅವಾಗವಾಗ 3 ದಿನದ ಉಪವಾಸ, 7 ದಿನದ ಉಪವಾಸ, ಆದಷ್ಟು ಇಷ್ಟೇ ಸಂಖ್ಯೆ ಅಂತಲ್ಲ, ಅವಾಗವಾಗ ನಾವು ಉಪವಾಸದಲ್ಲಿ ಇರಬೇಕು. ಬ್ಯಾಟ್ರಿ ಚಾರ್ಜ್ ಆಗಿಲ್ಲ. ಯೇಸು ಸ್ವಾಮಿ ಉಪವಾಸ ಮಾಡಿದ. ರೈಟ್. ಸ್ವಲ್ಪ ಜನ ಅಂತಾರೆ, ಹೊಸ ಒಡಂಬಡಿಕೆಯಲ್ಲಿ ಉಪವಾಸ ಇಲ್ಲ ಅಂತ. ಇವಾಗ ನನಗೆ ಸಮಯ ಇಲ್ಲ. ಅನೇಕ ವಚನಗಳಿವೆ ಹೊಸ ಒಡಂಬಡಿಕೆಯಲ್ಲಿ ಉಪವಾಸ ಮಾಡಿದ್ದು. ಆದಿಸಭೆ ಉಪವಾಸ ಮಾಡ್ತು. ಪೌಲನು ಉಪವಾಸ ಮಾಡಿದ. ಉಪವಾಸದ ಬಗ್ಗೆ ಪೌಲನು ಬೋಧಿಸಿದ ಕೂಡ. ರೈಟ್. ಅದು ಸಮಯ ಆದ್ರೆ ಎಲ್ಲರೂ ಹೇಳ್ರಿ ಉಪವಾಸ ಪ್ರಾರ್ಥನೆ. ಅಲ್ಲಿ ಉಪವಾಸ ಪ್ರಾರ್ಥನೆಗೆ ಹೋದಾಗ ಏನಾಯ್ತು? ಯೇಸು ಸ್ವಾಮಿ ಶೋಧನೆಯನ್ನು ಜಯಿಸಿದ, ಸೈತಾನನನ್ನು ಜಯಿಸಿದ. ಶೋಧನೆ ಬರ್ತವೆ, ಆದರೆ ನಾವು ಉಪವಾಸ ಪ್ರಾರ್ಥನೆ ಮಾಡಿ ಸಿದ್ಧರಾಗಿದ್ದರೆ ನಾವು ಆ ಶರೀರ ಇಚ್ಛೆಗಳನ್ನು, ಶೋಧನೆಗಳನ್ನು ನಾವು ಜಯಿಸುವವರಾಗಿದ್ದೇವೆ. ಓಕೆ, ಇವಾಗ ಉಪವಾಸ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಏನಾಗ್ತದೆ. 14ನೇ ವಚನವನ್ನು ಅಥವಾ 13, 14 ಎರಡು ಓದೋಣ. 13, 14. 13 ಮತ್ತು 14. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13 ಇಲ್ಲಿ ಹೇಳ್ತದೆ, ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಸೈತಾನನ ಜಯಿಸ್ಲಿಕ್ಕಾಗಲಿಲ್ಲ. ಆತನ ಹೇಳ್ದ, ಯಪ್ಪ ಈತ ಇವಾಗ ಫುಲ್ಲು ಪ್ರಾರ್ಥನೆ ಉಪವಾಸದಲ್ಲೇ ಇದ್ದಾನೆ, ಇವಾಗ ಹೋಗ್ಬಿಡನ್ಬಿಡು, ಆಮೇಲೆ ಬರೋಣ ಅನ್ಕೊಂಡ. ಅದಕ್ಕೆ ಹೇಳ್ತದೆ, ಇಲ್ಲಿ ಏನು ಹೇಳ್ತದೆ, ಆತನನ್ನು ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಎಲ್ಲರೂ ಹೇಳ್ರಿ, ಸ್ವಲ್ಪ ಕಾಲ ಬಿಟ್ಟು ಆತನನ್ನು ಹೊರಟು ಹೋದನು. ಅನೇಕ ಸಾರಿ ಸೈತ ಇವಾಗ ಬೇಡ ಬಿಡಿ, ಇವ್ರು ಫುಲ್ ಇದ್ದಾರೆ, ಪೋಯಿಡ್ಸ್ತಮೇ ಬಿಡು, ತರ್ವತ್ ಚೂಸ್ಕೊಂಟಾವ ಅಲ್ಲ. ವೈರಿ ಯಾವಾಗಲೂ ಹಂಗೆ ಪ್ರಿಯರೇ. ನಾವು ಒಂದ್ಸರಿ ಜಯಿಸ್ಬಿಟ್ಟಿವಿ ಅಂತ ಹೇಳಿ ಬಿಟ್ಬಿಡಬಾರ್ದು. ಅವನು ಕಾಯ್ತಾ ಇರ್ತಾನೆ, ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ಇವ್ರು ಯಾವಾಗ ಬಲಹೀನರಾಗ್ತಾರೆ ಅವಾಗ ಇದು ಮಾಡೋಣ. ಇವಾಗ ಬಲವುಳ್ಳವರಾಗಿದ್ದಾರೆ. ಯಾಕೆ? ಬಲವುಳ್ಳ ಪವಿತ್ರಾತ್ಮ ಉಪವಾಸ ಮಾಡಿದ್ದಾರೆ.
ಅಲ್ಲಿ ಏನು ಹೇಳ್ತದೆ, ಸ್ವಲ್ಪ ಕಾಲ ಆತನನ್ನು ಹೊರಟು ಹೋದನು. ಆದರೆ ನೆಕ್ಸ್ಟ್ ವಚನ ನೋಡ್ರಿ, 14ನೇ ವಚನ, ಯೇಸು ಸ್ವಾಮಿ ಬಗ್ಗೆ ಏನು ಹೇಳ್ತದೆ ಅಲ್ಲಿ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ, ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ. ಹೇಳ್ರಿ, ಶಕ್ತಿಯುತವಾಗಿ ಹೇಳ್ರಿ, ಹೇಳ್ರಿ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ, ಯಾರಿಂದ? ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಉಪವಾಸಕ್ಕೆ ಹೋಗ, ಆತ್ಮ ಭರಿತನಾದ, ಇಲ್ಲಿ ಆತ್ಮದಿಂದ ಕೂಡಿದ ಭರಿತನಾಗಿದ್ದ, ಉಪವಾಸಕ್ಕೆ ಹೋದ, ಪ್ರಾರ್ಥನೆ ಮಾಡಿದ, ಸೈತಾನನನ್ನು ಜಯಿಸಿದ. ಆದರೆ ಹಿಂತಿರುಗಿ ಬಂದಾಗ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಆತನು ಬಂದ. ನಮಗೆ ಪವಿತ್ರಾತ್ಮ ವ್ಯಕ್ತಿ ಬೇಕು, ಆತನ ಶಕ್ತಿ ಕೂಡ ಬೇಕು. ಎಲ್ಲರ ಕೈ ಎತ್ತಿ ಹೇಳ್ರಿ, ಪವಿತ್ರಾತ್ಮನೇ ನೀನು ಬೇಕು, ನಿನ್ನ ಶಕ್ತಿ ಬೇಕು. ಬರೀ ಪವಿತ್ರಾತ್ಮನನ್ನು ಹೊಂದ್ಕೊಳ್ಳೋದಲ್ಲ, ಪವಿತ್ರಾತ್ಮನ ಅನೇಕ ವರಗಳಿವೆ ಪ್ರಿಯರೇ. ಆ ಪವಿತ್ರಾತ್ಮನ ದರ್ಶನ ಕೊಡ್ತಾನೆ, ಆ ಪವಿತ್ರಾತ್ಮ ನಮ್ಮ ಮುಂದೆ ಮಾತನಾಡ್ತಾನೆ, ಆ ಪವಿತ್ರಾತ್ಮನಲ್ಲಿ ಸ್ವಸ್ಥತೆ ವರಗಳಿವೆ, ಆ ಪವಿತ್ರಾತ್ಮನಲ್ಲಿ ನಂಬಿಕೆಯ ವರ ಇದೆ, ಆ ಪವಿತ್ರಾತ್ಮನಲ್ಲಿ ಸತ್ಯ ಅಸತ್ಯ ಆತ್ಮವನ್ನು ವಿವೇಚಿಸುವ ವರವಿದೆ. ಆ ಪವಿತ್ರಾತ್ಮನ್ ಬಂದಾಗ ಏನು ಮಾಡ್ತಾನೆ, ಪ್ರವಾದಿಸ್ತಾರಂತೆ. ದೇವರ ವಾಕ್ಯ ಹೇಳ್ತದೆ, ಯೋವೇಲನ ಗ್ರಂಥ ಮತ್ತು ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ತದೆ, ಈ ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ. ನಿಮ್ಮ ಯವನಸ್ಥರು ದರ್ಶನಗಳನ್ನು ನೋಡುವವರು. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಯವನಸ್ಥರ ಪೀಳಿಗೆಯನ್ನು ದೇವರು ಇವತ್ತು ಎಬ್ಬಿಸಬೇಕೆಂಬುದಾಗಿ ಇದ್ದಾನೆ ಪ್ರಿಯರೇ. ಬರೀ ಪಾಸ್ಟರ್ಗಳು ಅಥವಾ ವೃದ್ಧರು ಅಥವಾ ವಯಸ್ಸಾದವರು ಹಿರಿಯರು ಇವರ ಮೇಲೆ ಮಾತ್ರ ಅಲ್ಲ, ದೇವರು ಅಂತ್ಯಕಾಲದಲ್ಲಿ ಈ ಕೊಡೆ ದಿನಗಳಲ್ಲಿ ಪಂಚಾಶತಮದ ದಿನದ ಸಂದೇಶವನ್ನು ನಾವು ಹೇಳುವಾಗ ದೇವರು ಪ್ರತಿಯೊಬ್ಬ ಸ್ತ್ರೀ, ಪುರುಷ, ಹುಡುಗ, ಹುಡುಗಿ, ಯವನಸ್ಥರು, ಹಿರಿಯರು, ಕಿರಿಯರು, ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲರನ್ನೂ ಆತನು ಉಪಯೋಗಿಸಬೇಕೆಂಬುದಾಗಿ ಇದ್ದಾನೆ. ನನ್ನ ಆತ್ಮವನ್ನು ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ. ಯವನಸ್ಥರು ಕೇಳಿಸ್ಕೊಡ್ರಿ, ದೇವರು ನಿಮ್ಮ ಮೇಲೆ ಉದ್ದೇಶವನ್ನು ಇಟ್ಟಿದ್ದಾನೆ. ಏಲಿಮನ್ನು ಉಪಯೋಗಿಸಿದಂಥ ದೇವರು ಸಮುವೇಲಗಳನ್ನು ಉಪಯೋಗಿಸಬೇಕೆಂಬುದಾಗಿ ಇದ್ದಾನೆ. ನಿಮ್ಮ ಜೀವಿತಗಳನ್ನು ಸಿದ್ಧ ಮಾಡಿಕೊಳ್ಳ್ರಿ. ಸುಶಾಲ್ ಕೇಳಿಸ್ಕೊ, ನಾನು ಹೇಳ್ತಿರೋದು, ದೇವರು ನಿಮ್ಮ ಜೀವಿತದಲ್ಲಿ ಉದ್ದೇಶ ಇಟ್ಟಿದ್ದಾನೆ, ನಿಮ್ಮಲ್ಲಿ ಕೆಲಸ ಮಾಡಬೇಕೆಂಬುದಾಗಿದ್ದಾನೆ. ಎಸ್ ನೀವು ಓದಬೇಕು, ಎಸ್ ಉದ್ಯೋಗ ಪಡಿಬೇಕು, ಅಷ್ಟಕ್ಕೆ ಅಲ್ಲ. ನಿತಿನ್, ರಾಹುಲ್, ಗಾಡ್ ಹ್ಯಾಸ್ ಅ ಪ್ಲಾನ್ ಫಾರ್ ಯುವರ್ ಲೈಫ್. ನಿಮ್ಮ ಜೀವಿತಕ್ಕಾಗಿ ದೇವರು ಉದ್ದೇಶವನ್ನು ಇಟ್ಟಿದ್ದಾನೆ, ದೊಡ್ಡ ಉದ್ದೇಶ. ದಾವಿದನ ಜೀವಿತದಲ್ಲಿ ದೇವರು ಉದ್ದೇಶವನ್ನು ಇಟ್ಟಿದ್ದ. ಅವನು ಕುರುಬ, ಸುಮ್ಮನೆ ಕುರಿಗಳು ಟ್ರ್ 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 ಅಂತ ಕಾಯ್ಕೊಂತಿದ್ದ. ಆದ್ರೆ ಅವನಲ್ಲಿ ಒಂದು ಉದ್ದೇಶವಿತ್ತು, ದೇವರು ಉದ್ದೇಶವಿಟ್ಟಿದ್ದ. ಸಮುವೇಲನಲ್ಲಿ ದೇವರು ಉದ್ದೇಶವಿಟ್ಟಿದ್ದ. ಚಿಕ್ಕ ಬಾಲಕ, ಆದರೆ ಪವಿತ್ರಾತ್ಮನಿಂದ ಭರಿತನಾಗಿದ್ದ. ಇವತ್ತು ಮಕ್ಕಳು ಕೂಡ ಆತ್ಮಭರಿತರಾಗಬಹುದು ಪ್ರಿಯರ್. ಇದು ಬರೀ ದೊಡ್ಡವರಿಗಲ್ಲ. ನಾವು ಅನೇಕ ಸರಿ ಸಭೆಯಲ್ಲಿ ಅಂದ್ಕೊಳ್ತೇವೆ, ಮಕ್ಕಳು ಹೊರಗೆ ಹೋಗ್ರೆ ಆಟ ಆಡ್ಕೊಳ್ಳಿ. ಅಲ್ಲ, ಪವಿತ್ರಾತ್ಮನು ಹಿರಿಯರಿಗೆ, ಕಿರಿಯರಿಗೆ, ದೊಡ್ಡವರಿಗೆ, ಮಕ್ಕಳಿಗೆ. ಆಮೆನ್. ಬರೀ ಸೌಲನಿಗೆ ಮಾತ್ರ ಅಭಿಷಿಕ್ತನಲ್ಲ, ದಾವಿದನು ಯವನಸ್ಥನು, ಆತನು ಅಭಿಷಿಕ್ತನಾಗಿದ್ದ. ಯೋಸೆಫನು ಚಿಕ್ಕ ಬಾಲಕ, ದೇವರ ಕನಸುಗಳನ್ನು ನೋಡ್ತಾ ಇದ್ದ, ದೇವರ ಅವನೊಂದಿಗೆ ಮಾತನಾಡ್ತಾ ಇದ್ದ. ಹೆಂಗೆ? ಪವಿತ್ರಾತ್ಮನ ಮೂಲಕ. ಇವತ್ತು ಯೌವನ ಮಕ್ಕಳಿದ್ದಾರೆ, ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ, ಕಾಲೇಜ್ಗಳಿಗೆ ಹೋಗುವವರಿದ್ದಾರೆ, ಹೈಸ್ಕೂಲ್ನಲ್ಲಿ ಓದುವವರಿದ್ದಾರೆ. ನಾನಿವತ್ತು ನಿಮಗೆ ಸವಾಲುಗೊಳಿಸ್ಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ದೇವರು ನಿಮ್ಮ ಜೀವಿತದಲ್ಲಿ ಉದ್ದೇಶ ಇಟ್ಟಿದ್ದಾನೆ. ಈಗಿನ ದಿನಗಳಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಬೇಕೆಂಬುದಾಗಿದ್ದಾನೆ ಪ್ರಿಯರೇ. ಆಮೆನ್. ವಾಣಿಗಳಲ್ಲಿ ಪ್ರಾರ್ಥಿಸುವುದು ಅದು ಒಂದು ವರ, ಅದರ ಜೊತೆಗೆ ಅನೇಕ ವರಗಳಿವೆ. ಅದನ್ನು ನಾವು ಬಯಸಬೇಕು. ಇಲ್ಲಿ ಹೇಳ್ತದೆ, ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ನಾವು ಯಾವಾಗ ಆತ್ಮಭರಿತರಾಗ್ತೇವೋ ಪ್ರಿಯರೇ, ಆವಾಗ ನಮ್ದು ನಿಜವಾದ ಕಥೆ ಸ್ಟಾರ್ಟ್ ಆಗ್ತದೆ. ನಮ್ಮ ಮೇಲೆ ಪವಿತ್ರಾತ್ಮನ ಶಕ್ತಿ ಇಲ್ಲದಿದ್ರೆ ನಾವು ಯಾವ ಕೆಲಸಕ್ಕೆ ಬಾರ್ದವ್ರು, ಯಾರಿಗೂ ಉಪಯೋಗ ಆಗಲ್ಲ. ನಾವು, ನಾನಾಗ್ಲಿ ನೀನಾಗ್ಲಿ, ಆತ್ಮನು ನಮ್ಮ ಮೇಲೆ, ಆತ್ಮನ ಶಕ್ತಿ, ಆತ್ಮನ ಅಭಿಷೇಕ ನಮ್ಮ ಮೇಲೆ ಇಳಿದ್ರೆ ಬರೀ ಸಭೆಯಲ್ಲ, ನೀನು ಸೆಕ್ಯುಲರ್ ವರ್ಲ್ಡಲ್ಲಿ ನೀನು ಹೊರಗಡೆ ಹೋದ್ರೂ ಕೂಡ ನಿನಗೆ ಯಾರು ಕೇಳೋರು ಇರಲ್ಲ. ನೀನು ಬೇರೆಯವ್ರ ಥರ ಮಾಮೂಲಿಯೇ ಇರ್ತಿ.
ಯೋಸೇಫನಲ್ಲಿ ಫೋತಿಫರನ ಮನೆಯಲ್ಲಿದ್ದ. ದೇವರು ಅವನ ಜೊತೆ ಇದ್ದಿದ್ದಕ್ಕಾಗಿ ಅವನು ಗುರುತಿಸಿದ್ರು. ಏನೋ ಸ್ವಲ್ಪ ತಪ್ಪು ಅಪವಾದ ಆಯಿತು, ಜೈಲ್ಗೆ ಹೋದ, ಆದರೆ ಅಲ್ಲಿ ಕೂಡ ಪವಿತ್ರಾತ್ಮನ ಅವನಲ್ಲಿ ಕೆಲಸ ಮಾಡ್ತಾ ಇದ್ದ. ದೇವರು ಅವನನ್ನು ಅಲ್ಲಿಂದ ಹೊರಗಡೆ ತಂದ. ಅರಸನವರೆಗೆ ಅವನು ಹೋದ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆದ. ಯಾಕೆ? ದೇವರು ಅವನು ಯಾವನೋ ಅವನ ಸಾಮರ್ಥ್ಯ, ಅವನು ಓದ್ಕೊಂಡು ಅವನ ಎಜುಕೇಷನಿಂದ ಆಗಲಿಲ್ಲ, ಅದಿದೆ. ಆದರೆ ಅವನಲ್ಲಿದ್ದಿದ್ದು ದೇವರ ಸ್ವರ ಕೇಳುವಂಥ ಸಾಮರ್ಥ್ಯ, ಪವಿತ್ರಾತ್ಮನ ಶಕ್ತಿ ಆತನೊಳಗೆ. ರಾಜ ಹೇಳ್ದ, ಅಲ್ಲೇ ಇವನ ಹತ್ರ ಏನೋ ಜ್ಞಾನ ಇದೆ, ದೇವರಿದಾನ ಅವನ ಜೊತೆಗೆ. ದಾನಿಯಲ್ ಯಾಕೆ ಮೇಲಕ್ಕೆ ಬಂದ? ದಾನಿಯಲ್, ಶಡ್ರಕ್, ಮೇಷಕ್, ಅಬೇದ್ನಿಗೋ ಅವರ ಬರೀ ವಿದ್ಯೆಯಿಂದ ಅಲ್ಲ, ದೇವರ ಸ್ವರ ಕೇಳ್ತಾ ಇದ್ರು, ಪ್ರಾರ್ಥನೆ ಪೂರ್ವರಾಗಿದ್ರು, ಪವಿತ್ರಾತ್ಮ ಭರಿತರಾಗಿದ್ರು, ಪವಿತ್ರಾತ್ಮನ ವರಗಳು ಅವರಲ್ಲಿ ಕಾರ್ಯ ಮಾಡ್ತಾ ಇತ್ತು. ಇವತ್ತು ದೇವರು ಅಂತ ವ್ಯಕ್ತಿಗಳನ್ನು ಬಯಸ್ತಾ ಇದ್ದಾರೆ ಪ್ರಿಯರ್. ಬರೀ ಪ್ರಸಂಗಿಕರಾಗಲಿಕ್ಕೆ ಅಲ್ಲ, ನೀನು ನಾಳೆ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು, ಬೇರೆ ಎಲ್ಲೋ ಕೆಲಸ ಮಾಡ್ಬೋದು. ಆತ್ಮಭರಿತರಾದಂಥ ವ್ಯಕ್ತಿಗಳು ಎಲ್ಲ ಕಡೆ ಬೇಕು ಪ್ರಿಯರೇ, ಮಾರ್ಕೆಟ್ಗಳಲ್ಲಿ ಬೇಕು. ಆಮೇನ್. ದೇವ್ರಿಗೆ ಸ್ತೋತ್ರ. ನಾನು ಮೊನ್ನೆ ಸುರೇಶ್ ಹತ್ರ ಮಾತಾಡ್ತಿದ್ದೆ, ಬಂಡೆಟ್ಟಿ ಸುರೇಶ್. ಅವರು ಮನೆಯಲ್ಲಿ ತಾಯಿ ಇಸ್ತ್ರಿ ಮಾಡ್ತಾರೆ. ಅವನು ಅನೇಕ ಮನೆಗಳಿಗೆ ಹೋಗಿ ಬಟ್ಟೆಗಳು ತೊಗೊಂಡು ಇದು ಮಾಡ್ತಾನೆ. ಆದ್ರೆ ಸುಮ್ಮನೆ ಹೋಗಲ್ಲ ಅವನು. ಬಟ್ಟೆಗಳು ತೊಗೊಂಡು ಹೋಗಿ ಕೊಡ್ತಾ ಅನೇಕರಿಗೆ ಸುವಾರ್ತೆ ಹೇಳಿದ್ದಾನೆ. ಆಮೇಲೆ ಲೋಕ ಏನು ನೋಡ್ಬೋದು? ಇವ್ರು ಇಸ್ತ್ರಿ ಮಾಡೋರು, ಇವ್ರು ದೋಬಿಗಳು. ಇಲ್ಲ, ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನೀನು ಅಭಿಷಿಕ್ತನಾದಂಥ ದೋಬಿ ಆಗ್ತೀನಿ. ಆಮೇನ್. ಪವಿತ್ರಾತ್ಮ ನಮ್ಮ ಮೇಲೆ ಬಂದ್ರೆ ಪ್ರಿಯರೇ, ನಾವು ಬೇರೆ ವ್ಯಕ್ತಿಗಳೇ ನಾವು ಆಗ್ಬಿಡ್ತೇವೆ ನಾವು. ಆಮೆನ್. ಅದಕ್ಕೆ ನಾನು ಹೇಳೋದು, ಬರೀ ನಾವು ಸಭೆಗೆ ಬಂದು ಆರಾಧನೆ ಮಾಡಿ ಹೋಗ್ಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಪ್ರತಿಯೊಬ್ಬ ದೇವರ ಮಗು ಆತ್ಮಭರಿತನಾಗಿರುವಂಥ, ಇದು ಬರೀ ಸೇವಕರಿಗೆ ಮಾತ್ರವಲ್ಲ, ಇದು ಬರೀ ಪರಿಪೂರ್ಣ ಸೇವಕರಿಗೆ ಮಾತ್ರ ಅಲ್ಲ, ಬರೀ ಪಾಸ್ಟರ್ಗಳಿಗೆ ಮಾತ್ರ ಅಲ್ಲ. ಪ್ರತಿಯೊಬ್ಬ ದೇವರ ಮಗು ಆತ್ಮಭರಿತನಾಗಿ ಆತ್ಮನ ವರಗಳಲ್ಲಿ ಚಲಿಸಬೇಕು ಪ್ರಿಯರೇ. ಅದಕ್ಕೆ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ತುಂಬಿದವನಾಗಿ, ಶಕ್ತಿಯಿಂದ ತುಂಬಿದವನಾಗಿ ಹಿಂತಿರುಗಿ ಬಂದನು. ನನಗೆ ನೆನಪಿದೆ, ನಾನು BSc ಕಾಲೇಜ್ಗೆ ಹೋಗ್ತಿದ್ದೆ. ಯಾರೋ ಬಂದರು, ಅಲ್ಲಿ ದುರಾತ್ಮ ಪೀಡಿತನಾಗಿದ್ದಾನೆ ಬಾ ಅಂತಿದ್ರು. ನಾನು ಹೇಳಿದೆ, ಸ್ವಲ್ಪ ಇರಪ್ಪ, ಮ್ಯಾಥ್ಸ್ ಕ್ಲಾಸ್ ಐತೆ, ಮುಗಿಸ್ಕೊಂಡ್ಬರ್ತೀನಿ. ಮ್ಯಾಥ್ಸ್ ಕ್ಲಾಸ್ ಮುಗಿಸ್ಕೊಂಡು ಕಾಲೇಜಿಂದ ಅಲ್ಲಿ ಹೋಗಿ ದುರಾತ್ಮ ನೋಡಿಸ್ತಿದ್ದೆ. ಪಾಸ್ಟರ್ ಆದಾಗಲ್ಲ. ದುರಾತ್ಮಗಳು ಯಾಕೆ ಓಡ್ತವೆ? ಏನೋ ನಾವು ಸ್ಪೆಷಲ್ ಅಂತಲ್ಲ, ಇಂಗ್ಲಿಷ್ ಬರ್ತದಂತಲ್ಲ, ಕಾಲೇಜ್ ಓದಿವೆ ಅಂತಲ್ಲ. ಪವಿತ್ರಾತ್ಮನು ನಮ್ಮ ಮೇಲೆ ಇರುವುದಾದರೆ, ಯಾವಾಗ ನೀನು ಪವಿತ್ರಾತ್ಮನ ಹೊಂದಿಕೊಳ್ತೀಯೋ, ನಿನ್ನಿಂದ ಜನಗಳಿಗೆ ಉಪಕಾರ ಆಗ್ತದೆ, ನಿನ್ನಿಂದ ಒಳ್ಳೇದಾಗ್ತದೆ. ನಿನ್ನ ಜನರಿಗೆ, ನಿನ್ನ ಬೀದಿಯಲ್ಲಿರುವ ಜನರಿಗೆ, ನಿನ್ನ ಜೊತೆ ಕೆಲಸ ಮಾಡುವವರಿಗೆ, ನಿನ್ನ ಮಾರ್ಕೆಟಲ್ಲಿ ನೀನು ಒಬ್ಬ ಚಿಕ್ಕ ನಿನ್ನ ಕಂಪನಿಯಲ್ಲಿ ಅಥವಾ ಎಲ್ಲೇ ಆಗಲಿ ನಿಂದೇ ಚಿಕ್ಕ ಕೆಲಸ ಇರ್ಬೋದು, ಆದರೆ ಪವಿತ್ರಾತ್ಮನು ನಿನ್ನ ಮೇಲೆ ಇರುವುದಾದರೆ ನೀನೇ ದೊಡ್ಡವನಾಗಿರ್ತೀಯ ಅಲ್ಲಿ. ಯಾಕೆ? ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವವನು ದೊಡ್ಡವನಾಗಿದ್ದಾನೆ ಪ್ರಿಯರೇ. ಆತ್ಮಭರಿತರಾಗಿ ನಡೆಯುವುದರಲ್ಲಿ ಮಿತಿಗಳೇ ಇಲ್ಲ. ಅಸಾಧಾರಣವಾದಂಥ ಕಾರಣಗಳಾಗುವಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಸೂಪರ್ ಮ್ಯಾನ್ ಅಂತ ಹೇಳೋದಾದ್ರೆ ನಾವು ಮಾಮೂಲು, ಆದರೆ ದೇವರು ನಮ್ಮಲ್ಲಿರುವಾತನು ಸೂಪರ್. ಆ ಸೂಪರ್ ದೇವರು ನಮ್ಮ ಒಳಗಡೆ ಬಂದಾಗ ನಾವು ಸೂಪರ್ ಮನುಷ್ಯರು ಆಗುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಕೈ ಎತ್ತಿ ಹೇಳ್ರಿ, ಪವಿತ್ರಾತ್ಮನಾದ ದೇವರೇ, ನನ್ನನ್ನು ಮುಟ್ಟು, ನನ್ನನ್ನು ಅಭಿಷೇಕಿಸು, ನನ್ನನ್ನು ತುಂಬಿಸು, ನಿನ್ನ ಆತ್ಮನ ವರಗಳಿಂದ ತುಂಬಿಸು, ನನ್ನನ್ನು ಉಪಯೋಗಿಸು. ಆಮೆನ್. ವಿದ್ಯಾರ್ಥಿಗಳು, ಕೆಲಸ ಮಾಡುವವರು, ಉದ್ಯೋಗಕ್ಕೆ ಹೋಗುವವರು, ಗೌರ್ಮೆಂಟ್ ಕೆಲಸದಲ್ಲಿರುವವರು, ಪ್ರೈವೇಟ್ ಕೆಲಸದಲ್ಲಿರುವವರು, ಕೂಲಿ ಕೆಲಸ ಮಾಡುವವರು, ಹಣ್ಣು ಮಾರುವವರು, ನೀವು ಯಾರೇ ಆಗಿರಲಿ ಪ್ರಿಯರೇ, ಆತ್ಮಭರಿತರ ನೀವು ಆಗಿರುವುದಾದರೆ ಹಣ್ಣು ಮಾರ್ತಾ ಸುವಾರ್ತೆ ಹೇಳ್ಬೋದು ನೀನು. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜೊತೆಲಿ ಕೆಲಸ ಮಾಡೋರು ಇರ್ತಾರೆ, ಮನೆಯಲ್ಲಿ ಕಷ್ಟ, ದುಃಖ, ಕಣ್ಣೀರು, ನೋವು. ನೀನು ಆತ್ಮಭರಿತನಾಗಿದ್ರೆ ಅವರ ಸಮಸ್ಯೆಗಳಿಗೆ ನೀನು ಪರಿಹಾರಿಯಾಗಿರ್ತೀವಿ, ಉಪಕಾರ ಮಾಡುವವನಾಗಿರ್ತೀನಿ ನೀನು.
ಅದಕ್ಕೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು. ಹೆಂಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ಒಬ್ಬ ಪಾಸ್ಟರ್ ಪ್ರಸಂಗ ಮಾಡುವಾಗ ಹೆಂಗೆ ಪ್ರಾರ್ಥನೆ ಮಾಡ್ತಾನೋ, ನೀವು ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡಬೇಕು. ದೇವರೇ, ಇವತ್ತು ಲೋಕದಲ್ಲಿ ಹೋಗ್ತಾ ಇದ್ದೇನೆ, ಮನೆ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನ ಜೊತೆಗಿರು ಸ್ವಾಮಿ, ನನ್ನನ್ನು ಅಭಿಷೇಕಿಸು. ಇವತ್ತು ಯಾರ್ಯಾರನ್ನು ಭೇಟಿ ಆಗ್ತೀನೋ, ಎಂತೆಂಥವರನ್ನು ಭೇಟಿ ಆಗ್ತೀನೋ, ಯಾರ್ಯಾರಿಗೆ ಏನು ನೋವು ಇರ್ತದೋ, ಯಾರ್ಯಾರಿಗೆ ಏನು ಬಂಧನ ಇರ್ತದೋ, ಯಾರ್ಯಾರಿಗೆ ಏನು ಕಷ್ಟ ಇರ್ತದೋ ನನಗೆ ಗೊತ್ತಿಲ್ಲ ಸ್ವಾಮಿ. ಅವರ ಒಂದು ಸಮಸ್ಯೆಗಳಿಗೆ ನಾನು ಪರಿಹಾರಿಯಾಗಿರುವುದಕ್ಕೆ ನನ್ನನ್ನು ಅಭಿಷೇಕಿಸು, ನನ್ನನ್ನು ನಡೆಸು, ನನ್ನನ್ನು ಮಾತನಾಡು. ಈ ಪ್ರಾರ್ಥನೆ ಮಾಡ್ರಿ ಪ್ರತಿದಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ದೇವರಿಂದ ಉಪಯೋಗಿಸಲ್ಪಡಕ್ಕೆ ರೆಡಿ ಇದ್ದೀರಿ? ಈ ಥರ ನಮ್ಮ ಸಭೆ ರೆಡಿ ಆದರೆ ಪ್ರಿಯರೇ, ನಾನು ಹೇಳ್ತೀನಿ, ನಾವು ಲೋಕದ ಜನರಿಗೆ, ಬಳ್ಳಾರಿಗೆ ಆಶೀರ್ವಾದದಾಯಕ ನಾವು ಆಗುತ್ತೇವೆ. ಆಮೆನ್. ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಆತನು ಬಂದನು. ಶಕ್ತಿ ಎಲ್ಲಿ ಸಿಗ್ತದೆ? ಪ್ರಾರ್ಥನೆಯಲ್ಲಿ ಸಿಗುವಂತ. ಅದಕ್ಕೆ ಪ್ರಾರ್ಥನೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು ಪ್ರಿಯರೇ. ಅನೇಕ ಸರಿ ಸೈತಾನನ್ನು ನೋಡ್ತಾನೆ, ಇವರು ಪ್ರಾರ್ಥನೆ ಮಾಡಿದರೆ ದೇವರಿಗೆ ಕನೆಕ್ಟ್ ಆಗಿಬಿಡ್ತಾರೆ, ಇವ್ರು ಪ್ರಾರ್ಥನೆ ಮಾಡಿದ್ರೆ ಇವರು ಚಾರ್ಜ್ ಆಗಿಬಿಡ್ತಾರೆ, ಪ್ರಾರ್ಥನೆ ಮಾಡಿದ್ರೆ ಆ ಶಕ್ತಿಯನ್ನು ಹೊಂದಿಕೊಳ್ತಾರೆ, ಪ್ರಾರ್ಥನೆ ಮಾಡಿದರೆ ಪವಿತ್ರಾತ್ಮನ ಇವರಲ್ಲಿ ಕಾರ್ಯ ಮಾಡ್ತಾನೆ, ಪ್ರಾರ್ಥನೆ ಮಾಡಿದರೆ ನಾನು ಓಡಬೇಕಾಗ್ತದೆ. ಸೊ ಏನು ಮಾಡ್ತಾನೆ? ನಮ್ಮ ಪ್ರಾರ್ಥನೆ ಜೀವಿತವನ್ನು ಕನೆಕ್ಷನ್ ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡುವ ಆತನಾಗಿದ್ದಾನೆ. ಆಮೆನ್. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನವನ್ನು ಓದೋಣ ಪ್ರೇಯರ್. 31, ಆಮೇಲೆ ಅದಾದ ನಂತರ 31ನೇ ವಚನ. ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 4 ವರ್ಸ್ 31. ಇಲ್ಲಿ ಹೇಳ್ತದೆ, ಎಲ್ಲರ ಜೊತೆಗೆ ಓದೋಣ. 1, 2, 3 ಕಮಾನ್ ಓದಿ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಆಮೆನ್. ಏನ್ ಹೇಳ್ತದೆ? ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ. ಎಲ್ಲರೂ ಹೇಳ್ರಿ, ಪ್ರಾರ್ಥನೆ ಮಾಡಿದ ಮೇಲೆ. ಅದಕ್ಕೆ ಮಾಡಬೇಕು ಫಸ್ಟ್. ಮಾಡಿದವ್ರಿಗೆ ಮುಂದಿನ ಭಾಗ ವಚನ. ಮಾಡದೇ ಇಲ್ಲ ಅಂತ ಪೆಟ್ರೋಲ್ ಪಂಪ್ಗೆ ಹೋದ್ರೇನೆ ಅಲ್ಲಿ ಹೋಗಬೇಕು, ಟ್ಯಾಂಕ್ ತೆಗಿಬೇಕು, ಅವಾಗಲೇ ತುಂಬಿಸೋದು. ಹೋಗೋದೇ ಇಲ್ಲ ಅಂದರೆ ಇನ್ನು ಬಿಟ್ಟುಬಿಡ್ರಿ ತುಂಬಿಸೋದು. ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳ ನಡುಗಿತು. ಯಾಕೆ ನಡುಗಿತು? ಪವಿತ್ರಾತ್ಮನ ಶಕ್ತಿ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಯಾರೆಲ್ಲರೂ? ಅವರೆಲ್ಲರೂ ಯಾರು? ಪ್ರಾರ್ಥನೆ ಮಾಡಿದವರು. ಎಲ್ಲರೂ ಹೇಳ್ರಿ, ಪ್ರಾರ್ಥನೆ ಮಾಡಿದವರು ಆತ್ಮಭರಿತರಾದರು. ಯಾರು ಪೆಟ್ರೋಲ್ ಪಂಪ್ಗೆ ಹೋಗ್ತಾರೋ ಅವ್ರ ಗಾಡಿಯಲ್ಲಿ ಮಾತ್ರ ಪೆಟ್ರೋಲ್ ಹಾಕ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಅದರ ಪರಿಣಾಮ ನೋಡ್ರಿ ಏನು? ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಕೆಲವ್ರಿಗೆ ಧೈರ್ಯ ಸಾಲದು, ಕೆಲವ್ರಿಗೆ ಭಯ. ಆದರೆ ನಾನು ಹೇಳ್ತೀನಿ, ಪವಿತ್ರಾತ್ಮನು ನಿನ್ನ ಮೇಲೆ ಬಂದಾಗ ನೀನು ವ್ಯಕ್ತಿನೇ, ನೀನು ಸೂಪರ್ಮ್ಯಾನ್ ಆಗಿಬಿಡ್ತೀನಿ. ನೀನು ನನ್ನ ಭಯ ನಾನು ಮಾಮೂಲು. ಎಸ್, ನೀನು ಮಾಮೂಲು. ಆದರೆ ಪವಿತ್ರಾತ್ಮನು ಬಂದಾಗ, ಮೇಲಿನಿಂದ ಶಕ್ತಿಯನ್ನು ನೀನು ಹೊಂದಿಕೊಂಡಾಗ, ಇವಾಗ ನಿನ್ನ ಶಕ್ತಿಯಲ್ಲ, ಆತನ ಶಕ್ತಿಯಲ್ಲಿ ನೀನು ಮಾತನಾಡ್ತಿ, ಆತನ ಶಕ್ತಿಯಲ್ಲಿ ಸುವಾರ್ತೆ ಸಾರ್ತಿ, ಆತನ ಶಕ್ತಿಯಲ್ಲಿ ಜೀವಿತವನ್ನು ಜೀವಿಸ್ತಿ, ಆತನ ಶಕ್ತಿಯಲ್ಲಿ ರೋಗಗಳನ್ನು ಓಡಿಸ್ತಿ, ಆತನ ಶಕ್ತಿಯಲ್ಲಿ ಶೋಧನೆಯನ್ನು ಜಯಿಸ್ತಿ, ಆತನ ಶಕ್ತಿಯಲ್ಲಿ ಮಾಟ ಮಂತ್ರ ಶಕ್ತಿಗಳನ್ನು ನೀನು ಮುರಿತಿ. ಆಮೆನ್. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ. ಮುಗಿಸ್ತಾ ಇದ್ದೇನೆ. ಹೇಳ್ರಿ, ಪ್ರಾರ್ಥನೆ ಮಾಡ್ತೀಯಾ? ಪವಿತ್ರಾತ್ಮನೊಂದಿಗೆ ನಡಿತೀಯಾ? ಆತ್ಮನ ಶಕ್ತಿ ಹೊಂದಿಕೊಳ್ತೀಯಾ? ಅಭಿಷೇಕ ಪಡೆದುಕೊಳ್ತೀಯಾ? ಹೇಳ್ರಿ, ನಿನಗೂ ಒಳ್ಳೆಯದು, ನೀನು ಬೇರೆಯವ್ರಿಗೂ ಒಳ್ಳೆಯದು ಮಾಡಬಹುದು. ಜನ ನಿನ್ನ ಹತ್ರ ಬರ್ತಾರ, ಅವಾಗ ಏನೋ ಆಯ್ತಮ್ಮ ನಿಂದ್ರಲ್ಲಿ. ಯಾರು ವಿದ್ಯಾವಂತರು ನೋಡಲ್ಲ, ನಿನ್ನಲ್ಲಿ ಏನಾಯ್ತು. ಆಮೇನ್. ಅಭಿಷೇಕ ನನ್ನ ಮೇಲೆ, ಪವಿತ್ರಾತ್ಮ ನನ್ನೊಳಗೆ. ಅದೇ ಇದೆ. ಲೋಕದಲ್ಲಿರುವವನಿಗಿಂತ ನನ್ನೊಳಗಡೆ ಇರುವವನು ದೊಡ್ಡವನು. ನಾನು ದೇವರಿಗೆ ಕನೆಕ್ಟ್ ಆಗೀನಿ.
ಅವನು ಯಾರು? ಸೇವಕ ಯೋಸೆಫನು. ಅವನ ಹತ್ರ ಬಂದರು, ಏನೋ ಐತೆ ನಿನ್ನಲ್ಲಿ. ಅವನು ಜೈಲ್ನಾಗಿದ್ದ, ಏನೋ ಐತೆ ನಿನ್ನಲ್ಲಿ. ಆಮೇನ್, ಹಾಲೆಲೂಯ. ಮುಗಿಸ್ತಾ ಇದ್ದೇನೆ. ಆದರೆ ಇದ್ರ ಉದ್ದೇಶ ಏನು? ಲಾಸ್ಟ್ ಮತ್ತೆ ಅಪೊಸ್ತಲರ ಕೃತ್ಯಗಳು 1:8 ವಾಗ್ದಾನ. ಆ ವಾಗ್ದಾನ ಯಾರು? ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಬಂದಾಗ ಏನು ಸಿಗ್ತದೆ? ಶಕ್ತಿ. ಆ ಶಕ್ತಿ ಮತ್ತು ಆ ವ್ಯಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಸಂಪರ್ಕಿಸುವುದು? ಪ್ರಾರ್ಥನೆ. ಆಮೆನ್. ಇವಾಗ ಶಕ್ತಿ ಹೊಂದ್ಕೊಂಡ್ಮೇಲೆ ಏನಕ್ಕೋಸ್ಕರ ಇರೋದು ಶಕ್ತಿ? ಬರೀ ತೋರ್ಸಕ್ಕಲ್ಲ ನನಗೆ ಶಕ್ತಿ ಇದೆ, ನಾನು ಪ್ರಾರ್ಥನೆ ಮಾಡಿದ್ರೆ ನೋ 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 ಅದಕ್ಕಾಗಿ ಅಲ್ಲ. ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ವರಗಳು ಆಟ ಸಾಮಾನು ಇದ್ದಂಗಲ್ಲ. ಅದು ಕೆಲಸ ಮಾಡಲಿಕ್ಕಿರುವಂಥ ಸಾಮಗ್ರಿಗಳು. ಎಲೆಕ್ಟ್ರಿಷಿಯನ್ ಟೆಸ್ಟರ್ ಇಟ್ಕೊತಾನೆ ಯಾವಾಗಲೂ, ಅಲ್ಲ? ಯಾವಾಗ ಎಲೆಕ್ಟ್ರಿಷಿಯನ್ ಜಾಬ್ನಾಗ ಯಾವಾಗಲೂ ಟೆಸ್ಟರ್ ಇರ್ತತೆ. ಇದು ಆಟ ಸಾಮಾನು ಅವನಿಗೆ ಅಲ್ಲ. ಅವನಿಗೆ ಇದಿದ್ರೇ ಅಲ್ಲಿ ಕೆಲಸ ಫಸ್ಟು ಹೋಗಿ ಇಡ್ತಾನ. ಅರ್ಥಿಂಗ್ ಆಗತ್ತಾ, ಇದಾಗತ್ತಾ, ಕರೆಂಟ್ ಬರ್ತತ್ತಾ, ಎಲ್ಲಿ ಬರ್ತತ್ತೆ, ಇದು ಅವನಿಗೆ ಅವನ ಉದ್ಯೋಗಕ್ಕೆ ಬೇಕಾಗಿರುವಂಥದ್ದು. ಕಾರ್ಪೆಂಟ್ರ್ ಗರಗಸ ಇಟ್ಕೊಂಡಿರ್ತಾನೆ. ಯಾಕೆ ಬೇಕು ಅವನಿಗೆ? ಅವನ ಕೆಲಸ ಆಗಬೇಕಂದ್ರೆ ಅದು ಬೇಕೇ ಬೇಕು. ಆಮೇಲೆ ಡ್ರಿಲ್ಲಿಂಗ್ ಮೆಷಿನ್ ಇಟ್ಕೊಂಡಿರ್ತಾರೆ ಬುರ್ರ್ ಅಂತ. ಯಾಕೆ? ಅವ್ರ ಕೆಲಸ ಆಗಬೇಕಂದ್ರೆ ಅದು ಬೇಕದು. ಹಂಗೆ ದೇವರ ಮಕ್ಕಳಿಗೆ ದೇವರ ಕೆಲಸವನ್ನು ನಾವು ಮಾಡಬೇಕಾದ್ರೆ ಆತ್ಮನು, ಆತ್ಮನ ವರಗಳು, ಆತ್ಮನ ಶಕ್ತಿ ನಮಗೆ ಬೇಕೇ ಬೇಕು. ಉದ್ದೇಶ ಏನು? ನಾವು ಇತರರಿಗೆ ಸಾಕ್ಷಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನಮ್ಮ ಉದ್ದೇಶ, ಜೀವಿತದ ಉದ್ದೇಶ ಏನು ಗೊತ್ತಾ? ಯೇಸುವಿನ ಸಾಕ್ಷಿಗಳು. ಎಲ್ಲರೂ ಹೇಳ್ರಿ, ನಾನು ಯೇಸುವಿನ ಸಾಕ್ಷಿ, ನಾನು ಯೇಸುವಿನ ಸಾಕ್ಷಿ. ಆಮೇನ್. ಸಾಕ್ಷಿ ಮೂಲಕ ಏನಾಗ್ತದೆ? ಅಲ್ಲೊಂದು ರುಜು ಆಗ್ತದೆ. ಆಮೆನ್. ಯೇಸು ಬಗ್ಗೆ ಸಾಕ್ಷಿ ನೀಡುವವರು ನೀನು, ನಿನ್ನ ಜೀವನ. ನೀನು ಆತ್ಮಭರಿತನಾಗಿದ್ರೆ ನೀನು ಸಾಕ್ಷಿ ಆಗಲಿಕ್ಕೆ ಸಾಧ್ಯ. ಆತ್ಮಭರಿತನಾಗಿರದೆ, ದೇವರ ಶಕ್ತಿ ಇಲ್ಲದೆ, ನಿನ್ನ ಸ್ವಂತ ಶಕ್ತಿಯಲ್ಲಿ ನೀನು ಸಾಕ್ಷಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯ. ನೀನು ಆತ್ಮಭರಿತನಾದರೆ ಎಲ್ಲೆಲ್ಲಿ ಸಾಕ್ಷಿಯಾಗಿರ್ತಿ? ಯೆರೂಸಲೇಮ್, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ, ಭೂಲೋಕದ ಕಟ್ಟ ಕಡೆಯವರೆಗೆ. ಇವತ್ತು ಲೋಕಕ್ಕೆ ಏನು ಬೇಕು ಗೊತ್ತಾ? ಸುವಾರ್ತೆ ಬೇಕು. ಇವತ್ತು ಲೋಕಕ್ಕೆ ಏನು ಬೇಕು ಗೊತ್ತಾ? ಯೇಸು ಬೇಕು. ನಾವೇಮೋ ಧರ್ಮಾಂತರ ಮಾಡಲಿಕ್ಕಲ್ಲ ಇಲ್ಲಿ. ಜನರು, ನಮ್ಮೆಲ್ಲರೂ ಗೊತ್ತು ನಾವಿಲ್ಲಿ ಯೇಸುಸ್ವಾಮಿ ಹತ್ರ ಯಾಕೆ ಬಂದಿದ್ದೇವೆ. ನಮ್ಮ ಜೀವಿತಗಳನ್ನು ಮುಟ್ಟಿದ್ದಾನೆ, ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ, ನಮ್ಮ ರೋಗಗಳನ್ನು ಗುಣ ಮಾಡಿದ್ದಾನೆ, ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ, ನಮ್ಮನ್ನು ಬಿದ್ದಿರುವಂಥ ಕುಣಿಯಿಂದ ನಮ್ಮನ್ನು ಮೇಲಕ್ಕೆ ಆತನು ಎಬ್ಬಿಸಿದ್ದಾನೆ ಪ್ರಿಯರೇ. ಹೌದಾ ಇಲ್ಲ? ಹಲ್ಲೆಲೂಯಾ. ಇವಾಗ ನಮ್ಮಂಥವ್ರು ಎಷ್ಟು ಜನ ಇದ್ದಾರೆ ಹೊರಗಡೆ? ಅವ್ರು ಏನೇನೋ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾರೆ, ದಿಕ್ಕಿಲ್ಲದಂತೆ ಅವ್ರು ಓಡ್ದ. ಇಲ್ಲಿ ಸಿಗ್ತತೇನೋ, ಇಲ್ಲಿ ಸಿಗ್ತತೇನೋ, ಇಲ್ಲೋದ್ರೆ ಸಿಗ್ತತೇನೋ, ಇಲ್ಲೋದ್ರೆ ಸಿಗ್ತತೇನೋ. ಆದರೆ ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿ ಅವ್ರಿಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ, ರಕ್ತ ಸುರಿಸಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಪಾಪ ಶಾಪ ರೋಗ ಹೊತ್ತುಕೊಂಡಿದ್ದಾನೆ. ನಾವು ಆತನ ಸಾಕ್ಷಿಗಳಾಗಬೇಕು. ಇದು ಮುಖ್ಯ ಉದ್ದೇಶ. ಎಲ್ಲೆಲ್ಲಿ ಸಾಕ್ಷಿ? ಸ್ಥಳೀಯವಾಗಿ ಬಳ್ಳಾರಿಯಲ್ಲಿ, ನಮ್ಮ ಊರಲ್ಲಿ. ಯೆರೂಸಲೇಮ್ ನಮ್ಮೂರು, ಅವ್ರಿಗೆ ಯೆರೂಸಲೇಮ್, ನಮಗೆ ಬಳ್ಳಾರಿ. ಆಮೇಲೆ ಹೇಳ್ತಾನೆ ಯೂದಾಯ, ಸಮಾರ್ಯಸ್ಯ ಅಂದರೆ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ, ಲೋಕದ ಕಟ್ಟ ಕಡೆಯವರೆಗೂ ನಮಗೆ ಜವಾಬ್ದಾರಿ ಇದೆ ಪ್ರಿಯರೇ, ಸಾಕ್ಷಿಗಳಾಗಿರ್ಲಿಕ್ಕಾಗಿ. ಕೆಲವರು ಲೋಕದ ಕಟ್ಟ ಕಡೆಗೆ, ನಾವು ನಮ್ಮ ಸಭೆಯಲ್ಲಿ ಕೆಲವರು ನಾವು ಹೋಗಿದ್ದೇವೆ ಬೇರೆ ಬೇರೆ ದೇಶಗಳಿಗೆ, ಹೊರಗಡೆ ಇನ್ನೂ ಹೋಗ್ತಾ ಇದ್ದೇವೆ. ಬೇರೆ ದೇಶಗಳು ತೆರಿಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಎಲ್ಲರೂ ಅಲ್ಲಿ ಹೋಗಿಲ್ಲ. ದೇವ್ರ ಸ್ತೋತ್ರ. ಕೆಲವರು ಉತ್ತರ ಪ್ರದೇಶ್, ಶಾಜಿ, ಭಾಷಾ, ಏನೋ ದ್ವಾರಕ, ಟ್ಯಾನ್ಜಾನಿಯಾಗೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿದೆ, ರೈಟ್. ಆದರೆ ನಮಗೆ ಎಲ್ಲ ಕಡೆ ಜವಾಬ್ದಾರಿ ಇದೆ. ಅಲ್ಲಿ ಹೋಗೋರು ಅಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೋಗೋರು ಅಲ್ಲಿ, ಲೋಕಲಿ ನಾವು ಮಾಡೋ. ಬಳ್ಳಾರಿ ಇದೆ, ಬಳ್ಳಾರಿ ಸುತ್ತಲೂ ಹಳ್ಳಿಗಳಿವೆ, ಬಳ್ಳಾರಿ ಸುತ್ತಲೂ ಜನರಿದ್ದಾರೆ, ಬಳ್ಳಾರಿಯಲ್ಲಿ ಲಕ್ಷಾದಿ ಜನರು ಇದ್ದಾರೆ. ಅವರಿಗೆ ರಕ್ಷಣೆಗೆ ಬರಬೇಕು ಪ್ರಿಯರೇ. ನಾವು ಹಬ್ಬಬೇಕು. ನಾವೆಲ್ಲರೂ ನಮ್ಮ ಕಾರ್ಯವನ್ನು ಆತ್ಮಭರಿತರಾಗಿ ಎಲ್ಲರೂ ಶಕ್ತಿಯುತರಾದರೆ ಅವರು ಸಾಕ್ಷಿಗಳಾಗಿರುವವರಾಗಿದ್ದೇವೆ. ಆಮೆನ್. ಬೈಬಲ್ನಲ್ಲಿ ಫಿಲಿಪ್ಪನು ಸಮಾರ್ಯ ಅನ್ನುವಂಥ ಹುಡುಗೋದ,
ಆ ಊರೆಲ್ಲ ದೇವ್ರಿಗಾಗಿ ಗೆದ್ದುಕೊಂಡ. ಅವನ ಕೆಲಸ ಏನಾಗಿತ್ತು? ಸಭೆಯಲ್ಲಿ ಅವನ ಕೆಲಸ ಏನಾಗಿತ್ತು? ಅವ್ರನ್ನ ಅಪೊಸ್ತಲರು ಆರಿಸ್ಕೊಂಡಿದ್ರು. ಏನಕ್ಕೆ ಆರಿಸ್ಕೊಂಡಿದ್ರು? ಊಟ ಬಡಿಸ್ಲಿಕ್ಕೆ ಅಷ್ಟೇ. ಆದರೆ ಆತ್ಮಭರಿತನಾಗಿದ್ದ ಅವನು. ಊಟ ಬಡಿಸುವವನು ಆತ್ಮಭರಿತನಾಗಿದ್ದ. ಅವನು ಸಮಾರ್ಯಕ್ಕೆ ಹೋಗಿ ಏನು ಮಾಡ್ದ? ಇಡೀ ಸಮಾರ್ಯನೇ ಗೆದ್ದುಕೊಂಡು ಬಂದ. ಈ ಅಭಿಷೇಕ ಬರೀ ಪಾಸ್ಟರ್ಗಳಿಗೆ ಅಪೊಸ್ತಲರಿಗೆ ಅಲ್ಲ, ಊಟ ಬಡಿಸೋರಿಗೆ ಕೂಡ, ಅಡಿಗೆ ಮಾಡೋರಿಗೆ ಕೂಡ, ಚೇರ್ ಹಾಕೋರಿಗೆ ಕೂಡ, ವಾಲಂಟಿಯರ್ಗಳಿಗೆ ಕೂಡ, ಮೀಡಿಯಾ ನೋಡಿಕೊಳ್ಳುವವರಿಗೆ ಕೂಡ, ಸೌಂಡ್ ಸಿಸ್ಟಮ್ ನೋಡಿಕೊಳ್ಳೋರಿಗೆ ಕೂಡ, ವಾದ್ಯ ಬಾರಿಸುವವರಿಗೆ ಕೂಡ. ಹಲ್ಲೆಲೂಯಾ. ಪಾಸ್ಟರ್ ಶ್ರೀನಿಗೆ ಬೇಕು, ಪಾಸ್ಟರ್ ಅನಿಲ್ಗೆ ಬೇಕು, ಪಾಸ್ಟರ್ ಪುಟ್ಟರಾಜ್ಗೆ ಬೇಕು, ಕರುಣಾಕರಿಗೆ ಕೂಡ ಬೇಕು. ಯಾಕೆ? ದೇವರು ನಮ್ಮನ್ನು ಕರೆದಿರುವಂಥದ್ದು ಸಾಕ್ಷಿಗಳಾಗಿರ್ಲಿಕ್ಕಾಗಿ. ನೀನು ಕಾಯಿಪಲ್ಯ ಮಾರ್ತೀಯ, ನಿನಗೆ ಬೇಕು. ನಿನ್ನ ಕೆಲಸ ಚೇರ್ ಹಾಕ್ತೀಯ, ನಿನಗೆ ಬೇಕು. ಎಲ್ಲರೂ ಸೇರಿಸಿದ್ರೆ ಇದನ್ನು ಜನರಿಗೆ ನಾವು ಉಪಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಆಪ್ಷನ್ ಅಲ್ಲ. ನಂಗೆ ಸಿಕ್ಕರೆ ಸಿಕ್ತು, ಇಲ್ಲಂದ್ರೆ ಇಲ್ಲ. ಅವ್ರ ಪಾಸ್ಟ್ರು ಅವ್ರು ಪ್ರೇಯರ್ ಮಾಡ್ತಾರೆ ಬಿಡು, ಅವರು ಇಲ್ಲ. ನಾವೆಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಪ್ರಿಯರೇ. ಆಮೆನ್. ಎಷ್ಟು ಜನ ರೆಡಿ ಇದ್ದೀರಿ? ಆಮೆನ್. ಈ 15 ದಿನಗಳಲ್ಲಿ ದೇವರು ನಮ್ಮನ್ನು ನಡೆಸಿದಾನೆ. ಅದರ ಒಂದು ನಿರ್ಧಾರ ನಾವು ಮಾಡಿದ್ದೇವೆ. ಏನಂದರೆ ಪ್ರತಿ ಶನಿವಾರ ಈ ಈ ಈ 15 ದಿನಗಳು ಅನೇಕರು ಬೆಳಿಗ್ಗೆ ಬಂದ್ರಿ, ಸಾಯಂಕಾಲ ಬಂದ್ರಿ, ರೈಟ್? ನಾವು ಇವಾಗ ಏನು ಅಂದ್ಕೊಂಡಿದ್ದೀವಿ ಅಂದರೆ ಪ್ರತಿ ಶನಿವಾರ ಎಲ್ಲರೂ ಹೇಳ್ರಿ, ಪ್ರತಿ ಶನಿವಾರ ಬೆಳಿಗ್ಗೆ 10:30 1 ಗಂಟೆ 1:30ವರೆಗೆ ನಾವು ಇಲ್ಲಿ ಪ್ರೇಯರ್ ಮಾಡ್ತೇವೆ. ಯಾರ್ಯಾರು ಬರೋಕ್ಕಾಗ್ತದೋ ಬನ್ನಿರಿ. ಈ ಉಪವಾಸ ಪ್ರಾರ್ಥನೆಗೆ ಹೆಂಗೆ ಬಂದಿದ್ದೀರೋ ಹಂಗೆ ಬನ್ನಿರಿ. ಮಿಕ್ಕವರು ಕೂಡ ಬನ್ನಿರಿ. ಏನಕ್ಕೆ ಪ್ರೇಯರ್ ಮಾಡ್ತೇವೆ? ಸಭೆಗಾಗಿ. ಹೊಸಬರು ಬರಬೇಕು. ಈ ನಗರ ದೇವರ ಕಾರ್ಯಗಳನ್ನು ನಾವು ನೋಡಬೇಕು. ನಾವು ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? ಅವರು ಆತ್ಮಭರಿತರಾದರು, ಬಲ ಹೊಂದಿದರು, ವಾಕ್ಯವನ್ನು ಧೈರ್ಯವಾಗಿ ಅವರು ಸಾರಿದರು ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಸಾಯಂಕಾಲ, ಪ್ರತಿ ಶನಿವಾರ ಸಾಯಂಕಾಲ 6:30 8:00ವರೆಗೆ, ರೈಟ್? ಹೆಂಗೆ ಈ ದಿನಗಳಲ್ಲಿ ಬಂದರೋ ಇವಾಗ ದಿನಾಲಲ್ಲ, ಬರೀ ಶನಿವಾರ ನಾವು ಇಲ್ಲಿ ಸೇರುವವರಾಗಿದ್ದೇವೆ. ಎಷ್ಟು ಜನ ಬರೋಕ್ಕೆ ರೆಡಿ ಇದ್ದೀರಿ? ಸಾಯಂಕಾಲ ಹೊತ್ತಲ್ಲಿ ಕೈ ಎತ್ತರಿ. ಫ್ರೀ ಮಾಡ್ಕೊಂಡು ಬನ್ನಿರಿ, ಸ್ವಲ್ಪ ಇದು ಮಾಡಿ, ರೈಟ್? ನಾವು ನೋಡೋಣ ದೊಡ್ಡ ಕಾರ್ಯವನ್ನು. ಅವರು ಪ್ರಾರ್ಥಿಸಿದಾಗ ಆ ಸ್ಥಳವು ನಡುಗಿತು. ಅವರೆಲ್ಲರೂ ಆತ್ಮಭರಿತರಾಗಿ ಧೈರ್ಯವುಳ್ಳವರಾಗಿ ದೇವರ ವಾಕ್ಯವನ್ನು ಸಾರಿದರು. ಆಮೆನ್. ನೆನ್ಪಿಟ್ಕೊಳ್ಳಿ, ರೈಟ್? ಯಾವುದೇ ಬೇನೆ, ನೋವುಗಳು, ಕಾಯಿಲೆಗಳು ಇರುವುದಾದರೆ, ಸ್ವಸ್ಥತೆ ಬೇಕನ್ನುವುದಾದರೆ ಅಂಥವ್ರು ನಿಂತುಕೊಳ್ಳ್ರಿ. ಯಾರನ್ನಿದ್ದೀರಾ? ದೇವ್ರ ಸ್ತೋತ್ರ. ಯಾರಿಲ್ಲ ಅಂದರೆ ನನ್ನ ಪ್ರಾರ್ಥನೆ ಏನು ಗೊತ್ತಾ? ನಮ್ಮ ಸಭೆಯಲ್ಲಿ ಇರಬಾರ್ದು. ಆಮೇಲೆ ಸ್ವಸ್ಥತೆಗಳು ಹೊಂದುವವರಾಗಿರ್ಬೇಕು. ಕಮಾನ್. ಯಾರಾದರೂ ಪಕ್ಕದಲ್ಲಿರುವವರು ಸಹೋದರಿಯರು ಅವರ ಕೈಯನ್ನು ಹಿಡ್ಕೊಳ್ರಿ. ಪ್ರೇಯರ್ ನಾನು ಪ್ರಾರ್ಥನೆ ಮಾಡ್ತೇವೆ, ಅವ್ರ ಕೈಯನ್ನು ಹಿಡ್ಕೊಳ್ರಿ. ಅವ್ರ ಮೇಲೆ ಯಾರೋ ಒಬ್ಬರು ಭುಜದ ಮೇಲೋ ತಲೆ ಮೇಲೋ ಒಂದು ಕೈಯನ್ನು ಇಡ್ರಿ ಪ್ರಿಯರೇ. ಪಕ್ಕದಲ್ಲಿರುವವರು ಯಾರು ನಿಂತಿದ್ದಾರೋ ಅವ್ರ ಮೇಲೆ ಕೈ ಹಿಡೀರಿ. ಕಮಾನ್. ಐ ವಾಂಟ್ ಯು ಟು ಪ್ರೇ. ಓ ಮಾ ಖಾಂದ ರಮ ಜಾಂದೆರೆ ಲೇಖೇರಿಯಾ ಕುಲರ್. ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ರಿ. ಓಲ ರಬ ಶಕತ ರಬ ಘೋಷಿಸಿರಿ. ನಾನು ಹೇಳ್ದಂತೆ ಹೇಳಿರಿ. ಯಾರು ಕೈ ಇಟ್ಟಿದ್ದೀರೋ ನಾನು ಹೇಳ್ದಂತೆ ಹೇಳ್ರಿ. ನಾನು ಹೇಳ್ತೇನೆ, ಇಲ್ಲಿಂದ ನೀವು ಕೂಡ ಹೇಳ್ರಿ. ಇನ್ನು ಯಾರನ್ನ ಇದ್ರೆ ಬೇಗ ನಿಂತ್ಕೊಳ್ರಿ ಪ್ರಿಯರೇ. ಇನ್ನು ಯಾರಿಗಾದ್ರೂ ಪ್ರಾರ್ಥನೆ ಬೇಕನ್ನುವುದಾದರೆ ಸ್ವಸ್ಥತೆಗಾಗಿ ನೀವು ನಿಂತ್ಕೊಳ್ರಿ. ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ ಮಾಡ್ರಿ. ನನ್ನಿಂದ ಹೇಳ್ರಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಸ್ಥತೆಯನ್ನು ಇವರ ಮೇಲೆ ಬಿಡುಗಡೆ ಮಾಡ್ತೇನೆ. ಗುಣವಾಗು ಯೇಸು ನಾಮದಲ್ಲಿ. ಎಲ್ಲ ಬೇನೆಗೆ, ರೋಗಕ್ಕೆ, ಅಸ್ವಸ್ಥತೆ ಆತ್ಮಕ್ಕೆ ನಾನು ಆಜ್ಞೆ ಕೊಡ್ತೇನೆ. ಈ ಪ್ರಿಯರನ್ನು ಬಿಟ್ಟು ಹೋಗು ಯೇಸು ನಾಮದಲ್ಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಬಾಸುಂಡೆಗಳಿಂದ ಗುಣವಾಯಿತು ಎಂದು ನಾನು ಘೋಷಿಸುತ್ತೇನೆ. ಈಗಲೇ ತಲೆಯಿಂದ ಕಾಲಿನವರೆಗೂ ಪ್ರತಿಯೊಂದು ಅಂಗದಲ್ಲಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಗುಣವಾಗು, ಆರೋಗ್ಯವಾಗಿರು. ನಿನಗೆ ಜೀವ, ಸಮೃದ್ಧಿಯಾದ ಜೀವ ಯೇಸುವಿನ ನಾಮದಲ್ಲಿ. ಆಮೇನ್, 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 ಆಮೇನ್. ಯಾರು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದೀರಿ, ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಬೇಕು ನೀವು. ಕೆಲವರಿಗೆ ಕೂಡಲೇ ಇವಾಗಲೇ ಆಗಿರ್ಬೋದು. ಆಮೇಲೆ ನೀವು ಸುಮ್ಮನೆ ಇರಬಾರ್ದು. ಒಂದು ವೇಳೆ ಮೊಣಕಾಲು ನೋವಿಂದ ಬಂದಿರೋದಾದರೆ ಕಾಲು ಅಲ್ಲಾಡಿಸಿ ನೋಡಬೇಕು. ಬೆನ್ನು ನೋವು ಬಂದಿದ್ರೆ ಪರೀಕ್ಷೆ ಮಾಡಿ ನೋಡ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಹೆಂಗೆ ಗೊತ್ತಾಗ್ತದೆ, ರೈಟ್? ಮುಂದಿನ ವಾರ ನೀವು ಬರುವಾಗ ಸಾಕ್ಷಿಗಳು ಹೇಳಬೇಕು ನೀವು. ಹಲ್ಲೆಲೂಯಾ.
ಸಾಕ್ಷಿಗಳು ಹೇಳಬೇಕು, ಗುಣವಾದ ನೀವು ಬಂದು ದೇವರನ್ನು ಮಹಿಮೆ ಪಡಿಸಬೇಕು. ಆಮೆನ್. ಪ್ರಾರ್ಥನೆ ಮಾಡೋಣ ಬನ್ರಿ, ಎಲ್ಲಿದ್ದೀರೋ ಅಲ್ಲಿ ಕೈ ಎತ್ತರಿ, ನಾವು ನಿಮಗಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ 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 ಸ್ತೋತ್ರ. ನನ್ನ ಹಿಂದೆ ಪ್ರಾರ್ಥನೆ ಮಾಡ್ರಿ ಪ್ರಿಯ, ಪ್ರತಿಯೊಬ್ಬರು ಕೈ ಎತ್ತಿ ಪ್ರಾರ್ಥನೆ ಮಾಡ್ರಿ. ಹೇಳ್ರಿ, ತಂದೆಯಾದ ದೇವರೇ, ನೀನು ಒಳ್ಳೆಯ ತಂದೆಯಾಗಿದ್ದಿ, ನಿನಗೆ ಸ್ತೋತ್ರ. ತಂದೆಯೇ, ನಮ್ಮನ್ನು ಪ್ರೀತಿಸಿ ನಿನ್ನ ಮಗನನ್ನು ಕೊಟ್ಟಿ. ಯೇಸುವೆ, ನಮ್ಮ ಪಾಪ, ಶಾಪ, ರೋಗ, ಬಡತನವನ್ನು ನೀನು ಹೊತ್ತುಕೊಂಡು, ನಿನಗೆ ಸ್ತೋತ್ರ. ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಯೇಸುವೆ, ನೀನು ಪವಿತ್ರಾತ್ಮನನ್ನು ನನ್ನ ಜೊತೆ ನನ್ನ ಒಳಗಡೆ ಇರಲಿಕ್ಕಾಗಿ ಕಳುಹಿಸಿದ್ದಿ, ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ, ನಿನ್ನನ್ನು ಅಂಗೀಕರಿಸ್ತೇನೆ, ಸ್ವೀಕರಿಸ್ತೇನೆ. ನನ್ನನ್ನು ತುಂಬಿಸು, ನನ್ನನ್ನು ಅಭಿಷೇಕಿಸು, ನನ್ನನ್ನು ಉಪಯೋಗಿಸು. ನಿನ್ನ ಎಲ್ಲ ವರಗಳು ನನ್ನಲ್ಲಿ ಕಾರ್ಯ ಮಾಡಲಿ. ಸ್ವಸ್ಥತೆ ವರಗಳು, ನಂಬಿಕೆಯ ವರ, ಬುದ್ಧಿವರ, ಜ್ಞಾನವರ, ಅದ್ಭುತಗಳನ್ನು ಮಾಡುವಂಥ ವರ, ಆತ್ಮಗಳನ್ನು ವಿವೇಚಿಸುವ ವರ, ಪ್ರವಾದಿಸುವಂಥ ವರ. ಯೇಸು ನಾಮದಲ್ಲಿ ನಿನ್ನ ಶಕ್ತಿ, ನಿನ್ನ ಅಭಿಷೇಕ, ನಿನ್ನ ಸಾಕ್ಷಿ ಆಗಲಿಕ್ಕೆ ನಾನು ಹೊಂದಿಕೊಳ್ತೇನೆ. ನನ್ನನ್ನು ಈ ವಾರವಿಡೀ ಉಪಯೋಗಿಸು. ಸುವಾರ್ತೆ ಸಾರಲಿಕ್ಕಾಗಿ, ರೋಗಿಗಳನ್ನು ಗುಣ ಮಾಡಲಿಕ್ಕಾಗಿ, ನಿನ್ನ ಸಾಕ್ಷಿಯಾಗಿರಲಿಕ್ಕಾಗಿ, ಯೇಸು ನಾಮದಲ್ಲಿ. ಆಮೇನ್, 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 ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ.